ಬಂದಿದ್ದೀವಿ. ಮೂರನೇ ದಿವಸ ಅಲ್ವಾ? ಮೂರನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಎಂದಿನಂತೆ ಡಿ ವಿ ಜಿಯವರ ಒಂದು ಕವಿತೆಯಿಂದ ಆರಂಭ. ಅಂತಃಪುರ ಗೀತೆಗಳಲ್ಲಿ ಬರುವ ಪಾದಾಂಗುಳಿಯೇ ಅಂತ ಒಂದು ಕವಿತೆ. ಒಬ್ಬ ಮದನಿಕೆ ಕಾಲುಂಗರವನ್ನು ಸರಿ ಮಾಡಿಸಿಕೊಳ್ತಾ ಇದ್ದಾಳೆ ಒಬ್ಬ ಸೇವಕಿಯಿಂದ. ಆ ಕಾಲುಂಗರದ ಸೇವೆಗಾಗಿ ಒಂಟಿ ಕಾಲಲ್ಲಿ ನಿಲ್ಲಬೇಕಾದಾಗ ಒಂದು ಬಳ್ಳಿಯನ್ನು ಹಿಡಿದು ಆಸರೆಗಾಗಿ ತೂಗಿದ್ದಾಳೆ. ಅದರ ಕಲ್ಪನೆಯ ಮೇಲೆ ತುಂಬ ರಮಣೀಯವಾದ ರಚನೆ. ಧರಿಸಲ್ ಪಾದಾಂಗುಳ್ಯಾಭರಣವನ್ ಇವಳ್ ಏಕಪಾದ ತಪವಂಗೈವಳ್ ಸುರುಚಿಯದು ನೋಳ್ಪರಿಗೆ ಸಂಸ್ಫುರಿತಲ್ ತನುವೆಲ್ಲಂ ಮಾಧವಿ ವಲ್ಲಿಯವೋಲ್ ಅಂತ ಹೇಳಿ ಇವಳು ಕೇಶವನ ಅನುಗ್ರಹಕ್ಕಾಗಿ ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಾ ಇದ್ದಾಳ. ಒಂದು ಮರಬಳ್ಳಿ ಮಾಧವಿ ಲತೆ, ಅದನ್ನು ಇವಳು ಹಿಡಿದು ಈ ರೀತಿ ಮಾಡ್ತಾ ಇರುವಂಥದ್ದು ಒಂದು ಶೃಂಗಾರ ಭಂಗಿಯ ತಪಸ್ಸೆ ಆಗಿದೆ ಅಂತ ಉತ್ಪ್ರೇಕ್ಷೆ ಮಾಡ್ತಾರೆ. ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವ ಲೋಲಾಂಗಿ ಕಾಯಿತೆ ವಲ್ಲೀ ತೋರಣ ಗುಚ್ಛ ವಾಲಿಂಗ್ಯವಾಯಿತೆ ಚಾರು ವಾಮಾಂಗ್ರಿಗೆ ಚಾರೆ ಉಂಗುರವನ್ನು ಧಾರೈಸೆ ಪಿಡಿದಿರೆ ನೀರೆ ನೀನೊಲಿದು ಓರಡಿಯನೆ ನಿಂತು ವೀರ ವ್ಯಾಯಾಮವ ತೋರುವಾತುರವೇನೆ ನಾರೀ ಶಿರೋಮಣಿ. ಕಾಲುಂಗುರವನ್ನು ಒಬ್ಬ ಸೇವಕಿ ಹಾಕಿಕೊಡ್ತಾ ಇದ್ದಾಳೆ. ಅದಕ್ಕೆ ಏನು ಉಪಚಾರ, ಏನು ಮೆಹನತ್ತು ಮಾಡ್ತಾ ಇರುವಂಥದ್ದು. ಮತ್ತು ಇವಳು ನೀನು ಒಂಟಿ ಕಾಲಲ್ಲಿ ನಿಂತು ಒಂದು ರೀತಿಯಾದ ವೀರ ವ್ಯಾಯಾಮ ಮಾಡ್ತಾ ಇದೆಯಲ್ಲ, ಇದು ಎಂಥ ಆತುರ, ಇದು ಯಾವ ರಮಣೀಯವಾದ ಭಂಗಿ. ರಾಕೇಂದು ಮುಖಿ ನಿನ್ನೀ ಏಕಪಾದದ ತಪ ನಾಕವಾಸಿಗಳನ್ನು ಆರಾಧಿಪ ಪರಿಯೇ. ನೀನು ಕೇಶವನಿಗಾಗಿ ಮಾಡುವ ಆರಾಧನೆಯ ಲೋಕದ ಬೇಗೆಯ ಪೋಗಿಪುದದು ನಮ್ಮ ಶ್ರೀಕೇಶವೇಶನ ಕೃಪೆಯ ಸಾಧಿಪುದೇನೆ. ಈ ಸುಂದರವಾದ ಭಂಗಿ ಲೋಕಕ್ಕೂ ಸಂತೋಷ, ನಾಕಕ್ಕೂ ಸಂತೋಷ, ಕೇಶವನಿಗೂ ಸಾಮಾನ್ಯ ಜನರಿಗೂ ಒದಗಿದ ಸಂತೋಷ ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದರೆ ಸೌಂದರ್ಯ ಯಾವ ರೀತಿ ಇದ್ದರೂ ಸೌಂದರ್ಯ, ಅದು ತಪಸ್ಸಾದಾಗಲೂ ಸೌಂದರ್ಯ ಅಥವಾ ವಿಲಾಸವಾದಾಗಲೂ ಸೌಂದರ್ಯ ಅನ್ನುವುದನ್ನು ತೋರ್ಪಡಿಸುವಂತೆ ಈ ರಚನೆಯುಂಟು. ಇದು ಹಿಂದೋಳ ರಾಗದಲ್ಲಿ ಪ್ರಸಿದ್ಧವಾಗಿದೆ. ಅದನ್ನು ಆದಿತಾಳದಲ್ಲಿ ಹಿಂದೋಳದಲ್ಲಿ ಹಾಡ್ತಾರೆ, ಕೇಳೋಣ. ಧರಿಸಲ್ ಪಾದಾಂಗುಳ್ಯಾಭರಣವನ್ ಧರಿಸಲ್ ಪಾದಾಂಗುಳ್ಯಾಭರಣವನ್ ಇವಳೇಕಪಾದ ತಪವಂ ಗೈವಳ್ ಸುರುಚಿಯದು ನೋಳ್ಪರಿಗೆ ಸಂಸ್ಫುರಿಸಲ್ ತನುವೆಲ್ಲ ಮಾಧವಿ ವಲ್ಲಿಯವೋ ಸಂಸ್ಫುರಿಸಲ್ ತನುವೆಲ್ಲ ಮಾಧವಿ ವಲ್ಲಿಯವೋ ಕಾಲುಂಗುರ ನೆವವೇ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವವೇ ಕಾಲುಂಗುರ ನೆವ ಲೋಲಾಂಗ ಕಾಯಿತೆ ಕಾಲುಂಗುರ ನೆವ ಲೋಲಾಂಗ ಕಾಯಿತೆ ವಲ್ಲಿ ತೋರಣ ಗುಚ್ಛವಾಲಿಂಗ್ಯವಾಯಿತೆ ವಲ್ಲಿ ತೋರಣ ಗುಚ್ಛವಾಲಿಂಗ್ಯವಾಯಿತೆ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವವೇ.
ಜಾರೆಯುಂಗುರವನು ಹಾರೈಸೆ ಪಿಡಿದರೆ ನೀರೆ ನೀನೊಲಿದು ಚಾರುವಾಮಾಂಘ್ರಿಗೆ ಜಾರೆಯುಂಗುರವನು ಹಾರೈಸೆ ಪಿಡಿದರೆ ನೀರ ನೀನೊಲಿದು ಹೊರಡಿನ ನಿಂತು ಹೊರಡಿನ ನಿಂತು ವೀರ ವ್ಯಾಯಾಮವ ತೋರುವ ತುರವೇನೆ ನಾರಿ ಶಿರೋಮಣಿ ಹೊರಡಿಗಿನ ನಿಂತು ವೀರ ವ್ಯಾಯಾಮವ ತೋರುವ ತುರವೇನೆ ನಾರಿ ಶಿರೋಮಣಿ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವವೇ ರಾಖೇಂದು ಮುಖಿ ನಿನ್ನಿ ಏಕಪಾದದ ತಪ ನಾಕವಾಸಿಗಳ ನಾರಾಧಿಪ ಪರಿಯ ರಾಖೇಂದು ಮುಖಿ ನಿನ್ನಿ ಏಕಪಾದದ ತಪ ನಾಕವಾಸಿಗಳ ನಾರಾಧಿಪ ಪರಿಯ ಲೋಕದ ಬೇಗೆಯ ಬಾಗಿಪುದದೋ ಲೋಕದ ಬೇಗೆಯ ಬಾಗಿಪುದದು ನಮ್ಮ ಶ್ರೀಕೇಶವೇಶನ ಕೃಪೆಯ ಸಾಧಿಪುದೇನೆ ಲೋಕದ ಬೇಗೆಯ ಭೋಗಿಪುದಲು ನಮ್ಮ ಶ್ರೀಕೇಶವೇಶನ ಕೃಪೆಯ ಸಾಧಿಪುದೇನೆ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ ನೆವವೇ ಕಾಲುಂಗುರ ನೆವ ಲೋಲಾಂಗ ಕಾಯಿತೆ ಕಾಲುಂಗುರ ನೆವ ಲೋಲಾಂಗ ಕಾಯಿತೆ ವಲ್ಲಿ ತೋರಣ ಗುಚ್ಚವಾಲಿಂಗವಾಯಿತೆ ವಲ್ಲಿ ತೋರಣ ಗುಚ್ಚವಾಲಿಂಗವಾಯಿತೆ ಕಾಲುಂಗುರ ನೆವವೇ ಬಾಲಾಮಣಿ ಕಾಲುಂಗುರ 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 ನೆವವೇ ಡಿ ವಿ ಜಿಯವರು ಶಾಸ್ತ್ರೀಯ ಕೃತಿಯ ಸ್ವಾರಸ್ಯ ಇರುವಂತೆ ಜಾವಳಿ ಪದಗಳ ಪಾಕಕ್ಕೆ ಬರುವಂತೆ ಅಂತಃಪುರ ಗೀತೆ ಹಾಗೂ ಗೀತಶಾಕುಂತಲ ಮತ್ತು ಶ್ರೀಕೃಷ್ಣ ಪರೀಕ್ಷಣಂ ಮೊದಲಾದ ಕೃತಿಗಳಲ್ಲಿ ಗೇಯಗಳನ್ನು ರಚನೆ ಮಾಡಿದ್ದಾರೆ. ಅವುಗಳು ಕನ್ನಡ ಸಾಹಿತ್ಯದ ಅತ್ಯಂತ ವಿಶಿಷ್ಟ ರಚನೆಗಳು. ಇವಕ್ಕೆ ಸ್ವಲ್ಪ ನಿಕಟವಾಗಬಹುದಾದದ್ದು ಅಂದರೆ ಸ್ವಲ್ಪ ದೂರದಿಂದ, ಯಾಕೆಂದರೆ ಈ ಮಟ್ಟದ ಬಂಧ ಬಣಿತಿಯ ಸೌಂದರ್ಯ ಇಲ್ಲ. ಆದರೂ ಹತ್ತಿರ ಆಗಬಹುದಾದದ್ದು ವಿ ಸಿ ಅವರ ಗೀತಗಳು, ಮಾಸ್ತಿಯವರ ಭಕ್ತಿಯ ಗೀತಗಳ ಒಂದು ಗುಚ್ಛ, ಈ ರೀತಿಯಾದವು ಕಾಣಿಸುತ್ತವೆ. ಇನ್ನು ನಾವು ಮುಂದೆ ಎಚ್ ಎಸ್ ಬಿಳಿಗಿರಿಯವರ ಒಂದು ಕವನದತ್ತ ತಿರುಗೋಣ. ಎಚ್ ಎಸ್ ಬಿಳಿಗಿರಿಯವರು ಭಾಷಾಶಾಸ್ತ್ರಜ್ಞರಾಗಿ ಪ್ರಸಿದ್ಧರು. ಅಲ್ಲಿ ಬೇಕಾದಂತೆ ಸಂಶೋಧನೆಯನ್ನು ಮಾಡಿದವರು. ಆದರೆ ಅವರು ಒಳ್ಳೆಯ ಕವಿ ಕೂಡ ಆಗಿದ್ದರು. ಅವರು ಹೆಚ್ಚು ಬರೆದವರಲ್ಲ. ಆದರೆ ಅವರ ರುಚಿ ಬಹಳ ವಿಚಿತ್ರವಾದದ್ದು. ಪರಮಾಶ್ಲೀಲ ಕವಿತೆಯಿಂದ ಪರಮ ರಮಣೀಯವಾದ ಕವಿತೆಯವರೆಗೆ ಎಲ್ಲ ಮಾಡಿದ್ದಾರೆ. ಅಶ್ಲೀಲ ಕವಿತೆಯಲ್ಲಿ ರಮಣೀಯತೆ ಇಲ್ಲ ಅಂತಿಲ್ಲ, ಅದು ಇಲ್ಲದ ರಮಣೀಯ ಕವಿತೆಗಳನ್ನು ಬರೆದಿದ್ದಾರೆ. ಆ ಥರದ್ದವರ ರೇಂಜ್. ಮತ್ತು ವಿನೋದ ಅವರಿಗೆ ಒಗ್ಗಿ ಬಂದಂಥ
ಒಳ್ಳೆಯ ಒಂದು ರಸ ಹಾಸ್ಯ. ಆದರೆ ಪ್ರಕೃತಿ ಚಿತ್ರವನ್ನು ತುಂಬ ಚೆನ್ನಾಗಿ ಚಿತ್ರಿಸುವಂಥ ಹಲವು ಕವಿತೆಗಳು ಉಂಟು. ಅಂಥ ಒಂದು ಕವಿತೆ ಬಳ್ಳಿ ಮಿಂಚು. ಮಿಂಚಿನ ಬಗೆಯನ್ನು ತುಂಬ ಸೊಗಸಾಗಿ ನಮ್ಮ ಚಂಪು ಕವಿಗಳ ಅಥವಾ ಸಂಸ್ಕೃತ ಕವಿಗಳ ಒಂದು ಕಲ್ಪನೆಯ ಹಾದಿಯಲ್ಲಿ ರಮಣೀಯವಾಗಿ ರಚನೆ ಮಾಡಿದ್ದಾರೆ. ಕಾರ್ಮೋಡದ ಭಾಂಡದೊಳಿಂಬರೆ ಮಿಂಚಿನ ಬುಗ್ಗೆ ತೆರೆಹುಬ್ಬದು ಏರಿ ಪೊಲಿದೆ ಬಾನಂಚಿದು ಬಗ್ಗೆ ಅಂತ. ಕಾರ್ಮೋಡದ ಭಾಂಡದಿಂದ ಅಲ್ಲಿಯ ಬಾಣಲಿಯಿಂದ ಮಿಂಚಿನ ಬುಗ್ಗೆ ಚಿಮ್ಮಿದಂತೆ ಇದೆ. ಅದು ಹೇಗೆ ಅಂತಂದರೆ ಭೂಮಿ ಹುಬ್ಬೇರಿಸಿದಂತೆ ಕಾಣ್ತಾ ಇದೆ. ಸೌಂದರ್ಯದ ನಕ್ಷೆಯನ್ನೇ ರಚಿಸುವವಲು ಮಿಂಚು. ಸೌಂದರ್ಯದ ನಕ್ಷೆ ರಚನೆ ಮಾಡುವಂತೆ. ಸಾಮಾನ್ಯ ಮ್ಯಾಪ್ ಯಾವ ಥರ ಇರುತ್ತೆ ನಿಮಗೆ ಗೊತ್ತಿದೆ. ಆ ಹಿಂಗೆ ಸುಳಿ ಸುತ್ತುಕೊಂಡಿರುತ್ತದೆ. ಆ ಮಿಂಚು ಕೂಡ ಆಕಾಶದಲ್ಲಿ ಸುಳಿದಾಗ ಒಂದು ಮ್ಯಾಪ್ ಬರೆಯುವಂತೆ, ಒಂದು ನಕ್ಷೆ ಹಾಕುವ ಒಂದು ರೇಖಾವಿನ್ಯಾಸದಂತೆ ತೋರುತ್ತದೆ. ಗೆರೆಗೆರೆಗೂ ಉದ್ಭವಿಸಿದೆ ಬೆಳಗಲು ನಭದಂಚು. ಮೇಘ ಕಲಾವಿದ ನೇನನ್ನು ಯೋಚಿಸುತ್ತಲೇ ತನ್ನ ಕುಂಚವನ್ನು ಆಡಿಪೆನೆನ್ನುತ್ತಾ ಭ್ರಮಿಸಿದೆ ಬಗೆಯನ್ನು. ಮೇಘ ಕಲಾವಿದ ತನ್ನ ಕುಂಚವನ್ನು ಏನೋ ಆಲೋಚನೆಯಲ್ಲಿ ಹೀಗೆ ಓಲಾಡಿಸಿದಂತೆ, ತೊಯ್ದಾಡಿಸಿದಂತೆ, ತೊನೆದಾಡಿಸಿದಂತೆ ಇದೆ ಅನ್ನುವ ಕಲ್ಪನೆ ಮಾಡ್ತಾರೆ. ಒಂದೊಂದು ಮತ್ತೊಂದು ಇನ್ನೊಂದು ಬಗೆಯ ಉತ್ಪ್ರೇಕ್ಷೆ ಅತಿಶಯೋಕ್ತಿಯನ್ನು ಕಾವ್ಯ ಜೀವಿತ ಅಂತ ಕರಿತೀವಿ. ಅದಿಲ್ಲಿ ತೋರುತ್ತದೆ. ಮೋಡದ ಕೋಟೆಯ ನೇರಲು ಕೆಚ್ಚೆದೆಯವರಾರೋ ಯತ್ನಿಸುತ್ತಲೇ ಎಡಬಿಡದಲು ಮಿಣಿಯನ್ನೆಸೆಯುತ್ತಿಹರೇನು ಅಂತ. ಮೋಡದ ಕೋಟೆಯನ್ನು ಮತ್ತೆ ಮತ್ತೆ ಸೋಲಿಲ್ಲದ ಸರದಾರದಂತೆ ಹತ್ತುವುದಕ್ಕಾಗಿ ಪ್ರಯತ್ನಪಟ್ಟು ಮಿಣಿ ಅಂದರೆ ಹಗ್ಗವನ್ನು, ಅದು ಬಲವಾಗಿ ಹೊಸೆದ ಗಟ್ಟಿಯಾದ ಹಗ್ಗವನ್ನು, ದಪ್ಪ ಹಗ್ಗವನ್ನು ಎಸೆದಂತೆ ಆ ಮಿಂಚು ಮತ್ತೆ ಮತ್ತೆ ಮೂಡ್ತಾ ಇದೆ ಅಂತ. ಅದು ತುಂಬ ಚೆನ್ನಾಗಿದೆ. ಮೋಡವನ್ನು ಕೋಟೆಗೆ ಹೋಲಿಸಿ ಕೋಟೆಗೆ ಲಗ್ಗೆ ಇಡುವವರು ಒಂದು ದೊಡ್ಡ ಹಗ್ಗವನ್ನು ಎಸೆದಾಗ ಕುಣಿಕೆ ಹಾಕಿ ಅದು ಹೇಗೆ ಆಕಾಶದಲ್ಲಿ ವಿನ್ಯಾಸಗೊಳ್ಳುತ್ತದೆಯೋ, ಬೀಳ್ತಾ ಇದೆ, ಬಿಡದ ಛಲದಂಕ ಮಲ್ಲರಂತೆ ತ್ರಿವಿಕ್ರಮರಂತೆ ಮತ್ತೆ ಎಸೀತಾ ಇದ್ದಾರೆ, ಬಾನಿನಲ್ಲಿ ಮತ್ತೆ ಮತ್ತೆ ಮಿಂಚುತ್ತಾ ಇದೆ ಅಂತ ಒಂದೊಂದು ಸಾಲಿನಲ್ಲಿ ಒಂದೊಂದು ಕವಿತೆ ಕಲ್ಪನೆ ಮಾಡ್ತಾ ಇದ್ದಾರೆ. ಮುಗಿಲಂಗಣದೊಳು ಮೋಡದ ಕರಿಗಳು ತುಸು ಮುಳಿದು ಕೋರೆಯ ದಂತಗಳುಜ್ಜಲು ಮಿಂಚುದಿಸುತ್ತ ಹೊಳೆದು ಅಂತ. ಮುಗಿಲಿನ ಅಂಗಳದಲ್ಲಿ, ಆಕಾಶದ ಅಂಗಳದಲ್ಲಿ, ಮುಗಿಲು ಅನ್ನೋದಕ್ಕೆ ಬಾನು ಅಂತ ಮೋಡ ಅಂತ ಎರಡೂ ಅರ್ಥ ಇದೆ. ಸಂಸ್ಕೃತದಲ್ಲಿಷ್ಟೇ ನಭ ಅಂದರೆ ಮೋಡ ಮತ್ತು ಆಕಾಶ ಎರಡೂ ಅರ್ಥ ಇದೆ. ಆಕಾಶದ ಅಂಗಣದಲ್ಲಿ ಮೋಡಗಳೆನ್ನುವ ಆನೆಗಳು ಸ್ವಲ್ಪ ಕೋಪಗೊಂಡು ಪರಸ್ಪರ ತಮ್ಮ ದಂತಗಳನ್ನು ತಾವು ಮಸೀತಾ ಇದೆಯೋ ಎನ್ನುವಂತೆ ಮಿಂಚು ಮೂಡ್ತಾ ಇದೆ ಅಂತ ಮತ್ತೊಂದು ಕಲ್ಪನೆ ಮಾಡ್ತಾರೆ. ಬೊಮ್ಮನದೆಂತಾಂ ಸೃಜಿಸಿದ ಕುಡಿಮಿಂಚನು ಕದ್ದು ಹೆಣ್ಣಿಗೀವನು ಎನ್ನುವಂತಿದೆ ಗುಡುಗಿನ ಸದ್ದು. ಇಂಥ ಮಿಂಚನ್ನು, ನಮ್ಮ ಸೊತ್ತನ್ನು ಆ ಹೆಣ್ಣಿನ ಹುಬ್ಬಿಗೆ ಹೋಗಿ ಕೊಡ್ತಾ ಇದ್ದಾನಲ್ಲ ಪರಮಾತ್ಮ, ಇದು ನ್ಯಾಯವೇ ಅಂತ ಗುಡುಗು ಗದ್ದಲ ಮಾಡುವಂತೆ ತೋರ್ತಾ ಇದೆ ಅಂತ. ಎಷ್ಟು ಸೊಗಸಾದ ಹೇತುತ್ಪ್ರೇಕ್ಷ ಅಲಂಕಾರ. ಮೋಡದ ಕರಿ ಹಸುವಿದು ಬಿಳಿಮಿಂಚಿನ ಹಾಲು ಕರೆದು ಮೆರೆದಿದೆ ಚೇತನ ಜಡದೊಳೆ ಸುಪ್ತವು ಎಂದೊರೆದು. ಮೋಡದ ಕರಿಹಸು, ಈ ಕಪ್ಪು ಬಣ್ಣದ ಹಸುವನ್ನು ಕರ್ಬುರಿಕಾ ಅಂತ ಕರೀತಾರೆ, ಪಂಚಕಲ್ಯಾಣಿ ಅಂತ ಕೂಡ ಕರೀತಾರೆ. ಕಪ್ಪು ಹಸುವಿನ ಹಾಲು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆ ಕಾರ್ಮೋಡವೆಂಬ ಕಾಮಧೇನು ಧಾರಾಕಾರವಾಗಿ ಮಿಂಚಿನ ಬಿಳಿ ಹಾಲಿನ ಧಾರೆಯನ್ನು ಸುರಿಸ್ತಾ ಇದೆ. ಜಡದಲ್ಲಿಯೂ ಚೈತನ್ಯ ಸುಪ್ತವಾಗಿದೆ ಅನ್ನುವುದನ್ನು ತೋರ್ಪಡಿಸುವಂತೆ ಇದೆ ಅಂತ ಮತ್ತೊಂದು ಕಲ್ಪನೆ ಮಾಡ್ತಾರೆ. ಕಾರ್ಮೋಡದ ಭಾಂಡದೊಳಿಂಬರೆ ಮಿಂಚಿನ ಬುಗ್ಗೆ ತೆರೆ ಹುಬ್ಬನು ಏರಿ ಪೊಲಿದೆ ಬಾನಂಚಿದು ಬಗ್ಗೆ ಅಂತ ಎಷ್ಟು ಸೊಗಸು ಕಲ್ಪನೆಗಳನ್ನು ಮಾಡಿದ್ದಾರೆ. ಇಂಥ ಒಳ್ಳೆಯ ಕವಿತೆಯನ್ನು ನಾವು ಈಗ ನೋಡ್ತಾ ಇಲ್ಲವಲ್ಲ ಅಂತ ಬೇಸರವಾಗುತ್ತದೆ. ಈ ಕಾಲದಲ್ಲಿ ಈ ಥರದ ಕಲ್ಪನೆಗಳನ್ನು ಯಾರೂ ಮಾಡ್ತಾ ಇಲ್ಲ. ಮಾಡಬಲ್ಲ ಸಮರ್ಥರು ಇದ್ದಾರೆ ಅನಿಸುತ್ತೆ, ಆದರೆ ಈ ಕಾಲಕ್ಕೆ ಗಿರಾಕಿಗಳಿಲ್ಲ ಅಂತ ಭ್ರಮಿಸಿಕೊಂಡಿದ್ದಾರೆ. ಅದರೊಳಗೂ ಅವಾರ್ಡ್ ಇತ್ಯಾದಿಗಳು ಕೊಡೋರಿಗೆ ಇದು ಬೇಕಾಗಿಲ್ಲ ಅಂತ. ಇರಲಿ, ನಮಗೇನು, ಹಂಸಧ್ವನಿಯಲ್ಲಿ ಈ ಮೋಡದ ಮಿಂಚಿನ ವಿಲಾಸವನ್ನು ಕೇಳೋಣ. ಕಾರ್ಮೋಡದ ಭಾಂಡದೊಳಿಂಬರೆ ಮಿಂಚಿನ ಬುಗ್ಗೆ, ಕಾರ್ಮೋಡದ ಭಾಂಡದೊಳಿಂಬರೆ ಮಿಂಚಿನ ಬುಗ್ಗೆ ತಿರೆಗುಪ್ಪನು ಏರಿ ಪೊಲಿದೆ ಬಾನಂಚಿದು ಬಗ್ಗೆ, ತಿರೆಗುಪ್ಪನು ಏರಿ ಪೊಲಿದೆ ಬಾನಂಚಿದು ಬಗ್ಗೆ. ಕಾರ್ಮೋಡದ ಭಾಂಡದೊಳಿಂಬರೆ ಮಿಂಚಿನ ಬುಗ್ಗೆ, ಬರೆ ಮಿಂಚಿನ ಬುಗ್ಗೆ.
ಸೌಂದರ್ಯದ ನಕ್ಷಯನೆ ರಚಿಸುವ ಒಲು ಮಿಂಚು, ಸೌಂದರ್ಯದ ನಕ್ಷಯನೆ ರಚಿಸುವ ಒಲು ಮಿಂಚು, ಗೆರೆಗೆರೆಯಾಗುದ್ಭವಿಸಿದ ಬೆಳಗಲು ನವದಂಚು, ಗೆರೆಗೆರೆಯಾಗುದ್ಭವಿಸಿದ ಬೆಳಗಲು ನವದಂಚು. ಮೇಘ ಕಲಾವಿದನೇನನು ಯೋಚಿಸುತ್ತಲಿ ತನ್ನ, ಮೇಘ ಕಲಾವಿದನೇನನು ಯೋಚಿಸುತ್ತಲಿ ತನ್ನ, ಕುಂಚವನಾಡಿಪನೆನ್ನುತ್ತ ಭ್ರಮಿಸಿದೆ ಬಗೆಯನ್ನ, ಕುಂಚವನಾಡಿಪನೆನ್ನುತ್ತ ಭ್ರಮಿಸಿದೆ ಬಗೆಯನ್ನ. ಕಾರ್ಮೋಡದ ಭಾಂಡದೊಳಿಂಪರೆ ಮಿಂಚಿನ ಬುಗ್ಗೆ, ತಿರೆಹುಕ್ಕನು ಏರಿ ಪೊಲಿದೆ ಮಾನಂಚಿದು ಬಗ್ಗೆ. ಕಾರ್ಮೋಡದ ಭಾಂಡದೊಳಿಂಪರೆ ಮಿಂಚಿನ ಬುಗ್ಗೆ. ಮೋಡದ ಕೋಟೆಯ ನೇರಲು ಕೆಚ್ಚದೆಯವರಾರೋ, ಯತ್ನಿಸುತ್ತಲಿ ಎಡೆಬಿಡದೊಳು ಮಿಣಿಯಸೆಯುತ್ತಿಗರೋ. ಮೋಡದ ಕೋಟೆಯ ನೇರಲು ಕೆಚ್ಚದೆಯವರಾರೋ, ಯತ್ನಿಸುತ್ತಲಿ ಎಡೆಬಿಡದೊಳು ಮಿಣಿಯಸೆಯುತ್ತಿಗರೋ. ಮುಗಿಲಂಗಣದೊಳು ಮೋಡದ ಕರಿಗಳು, ಮುಗಿಲಂಗಣದೊಳು ಮೋಡದ ಕರಿಗಳು ತುಸು ಮುಳಿದು, ಮುಗಿಲಂಗಣದೊಳು ಮೋಡದ ಕರಿಗಳು ತುಸ ಮುಳಿದು. ಕೋರೆಯ ದಂತಗಳುಚ್ಚಲು ಮಿಂಚುದಿಸಿತು ಹೊಳೆದು, ಕೋರೆಯ ದಂತಗಳುಚ್ಚಲು ಮಿಂಚುದಿಸಿತು ಹೊಳೆದು. ಕಾರ್ಮೋಡದ ಬಾಂಡದೊಳಿಂಬರೆ ಮಿಂಚಿನ ಬುಗ್ಗೆ, ಬರೆ ಮಿಂಚಿನ ಬುಗ್ಗೆ. ಬೊಮ್ಮನದೆಂತಾಂ ಸೃಜಿಸಿದ ಕುಡಿ ಮಿಂಚನು ಕದ್ದು ಹೆಣ್ಗಳಿಗೀವನು, ಬೊಮ್ಮನದೆಂತಾಂ ಸೃಜಿಸಿದ ಕುಡಿ ಮಿಂಚನು ಕದ್ದು ಹೆಣ್ಗಳಿಗೀವನು ಎನ್ನುವಂತಿದೆ ಗುಡುಗಿನ ಸದ್ದು. ಹೆಣ್ಗಳಿಗೀವನು ಎನ್ನುವಂತಿದೆ ಗುಡುಗಿನ ಸದ್ದು. ಮೋಡದ ಕರಿ ಕಸುವಿದು ಬಿಳಿ ಮಿಂಚಿನ ಹಾಲ್ ಕರೆದೋ, ಮೋಡದ ಕರಿ ಕಸುವಿದು ಬಿಳಿ ಮಿಂಚಿನ ಹಾಲ್ ಕರೆದು. ಮೆರೆದಿದೆ ಮೆರೆದಿದೆ ಮಿಂಚಿನ ಹಾಲ್ ಕರೆದು ಮೆರೆದಿದೆ. ಚೇತನ ಜಡದೊಳೆ ಸುತ್ತವು ಎಂದೊರೆದು, ಚೇತನ ಜಡದೊಳು ಸುತ್ತವು ಎಂದೊರೆದು. ಮೋಡದ ಕರಿಗ ಸುಬಿದು ಬಿಳಿ ಮಿಂಚಿನ ಹಾಲ್ ಕರೆದು ಮೆರೆದಿದೆ. ಚೇತನ ಜಡದೊಳೆ ಸುತ್ತವು, ಚೇತನ ಜಡದೊಳೆ ಸುತ್ತವು ಎಂದೊರೆದು. ಕಾರ್ಮೋಡದ ಬಂಡದೊಳಿಂಬರೆ ಮಿಂಚಿನ ಬುಗ್ಗೆ, ತಿರೆಹುಪ್ಪನು ಏರಿ ಪೊಲಿದೆ ಬಾನಂಚಿದು ಬಗ್ಗೆ. ಕಾರ್ಮೋಡದ ಬಂಡದೊಳಿಂಬರೆ ಮಿಂಚಿನ ಬುಗ್ಗೆ, ತಿರೆಹುಪ್ಪನು ಏರಿ ಪೊಲಿದೆ, ತಿರೆಹುಪ್ಪನು ಏರಿ ಪೊಲಿದೆ, ತಿರೆಹುಪ್ಪನು ಏರಿ ಪೊಲಿದೆ ಬಾನಂಚಿದು ಬಗ್ಗೆ. ಅದ್ಭುತವಾದ ಗಾನ. ಸಾಮಾನ್ಯವಾಗಿ ಸುಗಮ ಸಂಗೀತದಲ್ಲಿ ಈ ಬಗೆಯ ಲಯವಿನ್ಯಾಸಗಳನ್ನು ಮಾಡೋದಕ್ಕೆ ಅವಕಾಶ ಕಡಿಮೆ, ಅವಕಾಶ ಮಾಡಿಕೊಳ್ಳಬೇಕಷ್ಟೇ. ಶಾಸ್ತ್ರೀಯ ಸಂಗೀತದಲ್ಲಿ ಉಂಟು. ಹಾಡಿದ್ದು ರೂಪಕ ತಾಳದಲ್ಲಿ, ಅದು 2-4 ಮಾತ್ರೆಗಳಂತೆ ಸಾಮಾನ್ಯವಾಗಿ ಹೋಗುವಂಥದ್ದು. ತಕ ತಕ ಧಿಮಿ ತಕ ತಕ ಜಣು ಈ ರೀತಿ. ಅದನ್ನು 3-3 ಮಾಡಿಕೊಳ್ಳೋದು ಸಾಧ್ಯ. 4-4 ಮಾಡಿಕೊಂಡು ಲಯ ಸಾತತ್ಯವನ್ನು, ಲಯ ಸಾಮಂಜಸ್ಯವನ್ನು ಸಾಧಿಸೋದಕ್ಕೆ ಒಂದು ಸ್ವಲ್ಪ ವಿಶೇಷವಾದ ಲಯ ಪ್ರಜ್ಞೆ ಬೇಕಾಗುತ್ತದೆ. ಈ ರೂಪಕ ತಾಳವನ್ನು ಅದೆಷ್ಟು ಕಡೆ ಅವರು ಮಧ್ಯೆ ಮಧ್ಯೆ ಅರ್ಥ ಪ್ರಧಾನವಾಗಿ ಬರುವಂತೆ, ವೈಚಿತ್ರ್ಯ ಇರುವಂತೆ ಚತುರಶ್ರ ಮಾಡಿದ್ದಾರೆ ಅನ್ನೋದನ್ನು ನೋಡಬಹುದು.
ಮತ್ತು ನಮ್ಮ ನಾಕೋಡರಾದರೂ ಅಷ್ಟೇ, ಅವರು ಕೇವಲ ತಬಲಾ ವಾದಕರಲ್ಲ, ಒಳ್ಳೆಯ ಗಾಯಕರು ಕೂಡ, ಸುಗಮ ಸಂಗೀತದ ಕಲಾವಿದರು ಕೂಡ. ಹಾಗಾಗಿ ಆ ಸಾಹಿತ್ಯದ ಭಾವ ಗತಿ ಯಾವ ಥರ ಬರುತ್ತದೆ ಅಂತ ನೋಡಿಕೊಂಡು ಮಾಡುವುದಿದೆಯಲ್ಲ, ಹೀಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಯಾವ ರೀತಿಯಾಗಿ ಶಾಸ್ತ್ರೀಯ ಸಾಹಿತ್ಯ ಸಂಗೀತದ ಸಂಸ್ಕಾರ ಗಾಢವಾಗಿದ್ದರೆ ಕಲಾವಿದರು ಸ್ವಾತಂತ್ರ್ಯ ವಹಿಸಿ ಎಷ್ಟನ್ನು ಔಚಿತ್ಯಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಅಂತ. ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ನಮ್ಮ ಪ್ರಸಿದ್ಧ ನೃತ್ಯ ದಂಪತಿಗಳು ನಿರುಪಮಾ ರಾಜೇಂದ್ರ ಅವರ ಒಂದು ಮನೆಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವಸರದಲ್ಲಿದ್ದೀನಿ, ಹೊರಡಬೇಕು ಅಂತಂದಾಗ ಏನು ಕಾರ್ಯಕ್ರಮ ಅಂದರೆ ಕೆದಲಾಯರದು. ಅಂದರೆ ಅಯ್ಯೋ ನಾವು ಕಳ್ಕೊತಾ ಇದ್ದೀವಿ, ಕೆದಲಾಯರನ್ನ ಕರೆಸಿ ನಮ್ಮ ನರ್ತನ ಗಾಯಕರಿಗೆ ಒಂದು ವರ್ಕ್ಶಾಪ್ ಮಾಡಿಸ್ಬೇಕು, ಭಾವಶುದ್ಧವಾಗಿ ಸಾಹಿತ್ಯವನ್ನು ಎಲ್ಲಿ ಒತ್ತಿ, ಎಲ್ಲಿ ಏರಿಸಿ, ಎಲ್ಲಿ ಜಾರಿಸಿ, ಎಲ್ಲಿ ಇಳಿಸಿ, ಎಲ್ಲಿ ಮೆಲುವಾಗಿ ಹಾಡಬೇಕು ಅನ್ನೋದನ್ನು ತೋರ್ಪಡಿಸಬೇಕು. ಭಾವ ಅವರು ಹಾಡೋದ್ರಿಂದಲೇ ಬಂದುಬಿಡುತ್ತೆ, ನಾವು ನೃತ್ಯವೇ ಮಾಡಬೇಕಾಗಿಲ್ಲ, ಆ ಥರದ್ದು ಅಂತ ಒಂದು ಖಂಡುಗ ಅಭಿಮಾನದ ಮಾತನ್ನು ಆಡಿದ್ರು. ಅಷ್ಟು ವಾಸ್ತವ. ಅಂದರೆ ಈಗ ಒಂದು ಆ ಮಿಂಚಿನ ಸಂಚು ಎಂಥದ್ದು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಪ್ರಾಮಾಣಿಕವಾದ ಕಂಠದಲ್ಲಿ ಹಾಡಿದ್ರೆ ಅದೆಲ್ಲ ಬರುತ್ತದೆ. ಒಂದು ಪ್ರಧಾನವಾದ ಗಟ್ಟಿಯಾದ ಒಂದು ರಾಗದ ಹಿನ್ನೆಲೆ ಇಟ್ಟುಕೊಂಡ್ರೆ ಬರುತ್ತದೆ. ತುಂಬ ಅಡ್ಡದಾರಿ ಆಗಿಬಿಟ್ರೆ ನಮ್ಮ ಮುಖವೇ ಯಾರಿಗೂ ಗೊತ್ತಾಗದಂತೆ ಮೇಕಪ್ ಮಾಡಿಕೊಂಡಾಗ ಅದರಿಂದ ಏನೂ ಪ್ರಯೋಜನ, ಅದೆಲ್ಲ ಕಪ್ಪೆ. ಹಾಗಾಗಿ ಯಾವ ರಾಗವನ್ನು ಆಧರಿಸಿದ್ದಾರೆ ಅಂತ ಗೊತ್ತಾಗುವಷ್ಟಾದರೂ ರಾಗದಿಂದ ಆಚೀಚೆಗೆ ಅನ್ಯ ಸ್ವರಗಳನ್ನು ಮಾಡಿದ್ರೆ ಮೇಲು, ಇಲ್ಲದೇ ಅನ್ಯಾಯ ಸ್ವರಗಳನ್ನು ಸೇರಿಸಿದಂತೆ ಆಗಿಬಿಡುತ್ತದೆ. ನಾವೀಗ ಮತ್ತೊಂದು ಕವಿತೆಯ ಕಡೆಗೆ ಹೋಗೋಣ. ಕವಿಯು ತೀರಿದ ಮೇಲೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವ್ರದ್ದು. ಒಬ್ಬ ಕವಿ ತಾನು ಸತ್ತ ಮೇಲೆ ಏನಾಗುತ್ತದೆ ಕವಿತೆ, ಮತ್ತು ತನ್ನ ಸಾವಿನ ಬಗ್ಗೆ ಅವನ ಚಿಂತೆ ಏನು, ತನ್ನ ಮರಣ ಶಾಸನ ಎಂಥದ್ದು, ಉಯಿಲು ಅಂತಾರಲ್ಲ ವಿಲ್, ಅದು ಎಂಥದ್ದು, ಮತ್ತು ಅವನ ಕೊನೆ ಬದುಕಿನ ಅಂದರೆ ಸಾವಿನ ಹತ್ತಿರ ಬಂದಾಗ ಆ ಒಂದು ತುದಿ ಬದುಕಿನ ಬಯಕೆ ಎಂಥದ್ದು, ಇವೆಲ್ಲವನ್ನು ಸಾಂಕೇತಿಕವಾಗಿ ಸೆರೆ ಹಿಡಿದಿರುವಂಥ ಭಾವನೆ. ಕವಿಯು ತೀರಿದ ಮೇಲೆ ಕವಿತೆಯೇ ನಾಲಿಗೆ. ಕವಿ ಸತ್ತ ಮೇಲೆ ಅವನು ಯಾರೂ ಇರೋದಿಲ್ಲ ಅಡ್ವರ್ಟೈಸ್ ಮಾಡ್ಕೊಳ್ಳೋಕ್ಕೆ, ಅವನ ಕವಿತೆಯೇ ಇರಬೇಕಾಗುತ್ತದೆ, ಮತ್ತಾವುದೂ ಅಲ್ಲ. ನೋಡುವನು ನಿಂತು ಮುಂಬಾಗಿಲಲ್ಲಿ ಭಿತ್ತಿ ಚಿತ್ರಗಳಲ್ಲಿ ರೆಪ್ಪೆಯನ್ನಾಡಿಸುತ್ತಾ ಮುಗುಳು ನಗುವನು ಗಾಳಿ ಬಯಲಿನಲ್ಲಿ. ತನ್ನ ಭಿತ್ತಿ ಚಿತ್ರಗಳಲ್ಲಿ ಅವನು ಜನಮಾನಸದ ಗೋಡೆಯ ಮೇಲೆ ಚಿತ್ರಿಸಿದಂಥ ಚಿತ್ರಗಳು, ನೆನಪುಗಳು ಯಾವಿವೆ, ಅಲ್ಲಿ ರೆಪ್ಪೆಯನ್ನು ಆಡಿಸ್ತಾ ಇರ್ತಾನೆ. ಗಾಳಿಯ ಬಯಲಿನಲ್ಲಿ ಮುಗುಳ್ನಗೆ ನಡುಗ್ತಾ ಇರ್ತಾನೆ. ಮುಗುಳ್ನಗೆ ಅನ್ನೋದ್ರೊಳಗೆ ಒಂದು ಮಾತು. ಮುಗುಳ್ನಗೆ ಅಂದರೆ ಸಾಮಾನ್ಯ ಸುಮ್ಮನೆ ನಗುವುದು ಅಂತ ನಾವು ಅಂದ್ಕೊಂಡಿದ್ವಿ. ಮುಗುಳ್ನಂದರೆ ಹೂವು, ಹೂನಗೆ ಅಂತ ಅರ್ಥ ಮುಗುಳ್ನಗೆ ಅಂತಂದರೆ. ಆದರೆ ಅದು ರೂಪಕ ನಮಗೆ ಸೌದು ಡೆಡ್ ಮೆಟಫಾರ್ ಅಂತ ಆಗಿಬಿಟ್ಟು ಪಾದಪದ್ಮದಂತೆಯೇ ಮುಗುಳ್ನಗೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ. ಗಾಳಿ ಬಯಲಿನಲ್ಲಿ ಸುಳಿದಾಡುವಾಗ ಹೂಗಳ ಗಿಡಗಳೆಲ್ಲ ಇರ್ತವಲ್ಲ, ಅದರ ಮೇಲೆ ಹಾಗೆ ಹೀಗೆ ಹೂವು ತೊನೆದಾಡಿದಾಗ ಹೂವು ನಕ್ಕಂತೆ ಭಾಸವಾಗುತ್ತದೆ. ಅಲ್ಲಿ ಕವಿಯ ನಗೆ ಇರುತ್ತದೆ. ಅವಿತುಕೊಳ್ಳುತ್ತಾನೆ ಬೇಲಿ ಸಾಲಿನ ಹಿಂದೆ ಕೂಗುವನು ಎಲೆಯ ಮರೆಯಲ್ಲಿ ಕೂತು. ಇಲ್ಲಿ ನೋಡಿ, ಕೂಗುವನು ಅಂತನ್ನುವುದು ಅಷ್ಟು ಹಿತವಲ್ಲದ ಪ್ರಯೋಗ. ವೆಂಕಟೇಶ ಮೂರ್ತಿಯವರು ಕೌಶಲ ಇರುವ ಕವಿಗಳು. ಆದರೆ ಸಲ್ಲಬೇಕು ಅನ್ನುವ ಬಯಕೆ ಏನು ಮಾಡುತ್ತೆ, ಸ್ವಲ್ಪ ಒಳ್ಳೆಯ ಪದಗಳನ್ನು, ಅವರಿಗೆ ಅದ್ಭುತವಾದ ಕಲ್ಪನೆ ಇದ್ದರೂ ಶಬ್ದದಾರಿದ್ರ್ಯ, ಆ ಕಾರಣದಿಂದ ಈ ಸಮಸ್ಯೆ ಉಂಟಾಗುವಂಥದ್ದು. ಅದು ಕೂಜನ ಮಾಡುವಂಥದ್ದು, ಕುಹು ಕೊಡೋದು, ಕುಕಿಲುವನು ಅಂತಲೋ ಏನೋ ಹೇಳಬಹುದು. ಆ ಹಳಗನ್ನಡ ನಡುಗನ್ನಡ ಬಂದ ತಕ್ಷಣ ನವ್ಯರಲ್ಲಿ ಸೇರಿಕೊಳ್ಳೋದಿಲ್ವೋ ಏನೋ ಅಂತ ಮುಜುಗರ ಕಾಡುತ್ತದೆ. ವ್ಯುತ್ಪನ್ನನಾದ ಕವಿಗೂ ಬರುವಂಥ ಸಮಸ್ಯೆ ಇದು ಅಂತ ಅನಿಸುತ್ತದೆ. ಇರಲಿ, ಆದರೆ ಭಾವನೆ ತುಂಬ ಚೆನ್ನಾಗಿದೆ. ಅವನು ಬೇಲಿ ಸಾಲಿನ ಹಿಂದೆ ಅವತಿಕೊಳ್ಳುತ್ತಾನೆ, ಎಲೆಯ ಮರಿಯಲ್ಲಿ ಹಾಡ್ತಾನೆ ಕೋಗಿಲೆ ಇದ್ದಂತೆ. ಸುಟ್ಟ ಮೇಲೂ ಕಂಪಿ ನುಸಿರಾಟ ನಡೆಯುವುದು, ಅದ್ಭುತವಾದ ಸಾಲು. ಗಂಧದ ಚಕ್ಕೆ ಸುಟ್ಟ ಮೇಲೂ ಅದರ ಪರಿಮಳ, ಸುಟ್ಟ ಮೇಲೆಯೇ ಅದು ಬರುವಂಥದ್ದು. ಸಿಡಿಯಾಪುರ್ ಹೇಳ್ತಾರಲ್ಲ, ನೆಲಸಂಪಗಿಯಂತೆ ನಾನು ನೆಳೆದ ಮೇಲೆಯೇ ನೀನು ಮಗಮಗಿಸುವೆ ಅಂತ, ಹಾಗೆ ಹೇಳ್ತಾರೆ. ಹಬೆಯಾಗಿ ಬಯಲಲ್ಲಿ ಹೊಳೆವ ಮಾತು. ಬಯಲಿನಲ್ಲಿ ಹಬೆ ಅಂತೆ, ಅಂದರೆ ಮಳೆಗಾಲಕ್ಕೆ ಮುನ್ನ ಬೇಸಿಗೆಯ ಬೇಗೆಯಲ್ಲಿ ನೆಲದ ನೀರೆಲ್ಲ ಆವಿಯಾಗಿ ಹೋಗುತ್ತದಲ್ಲ, ಹಾಗೆ ಜಗತ್ತಿನ ಜೀವ ಸರ್ವಸ್ವವನ್ನು ಸಾರವನ್ನು ಆಕಾಶಕ್ಕೆ ಕೊಂಡೊಯ್ಯುವಂತೆ ಕಾಣಿಸುತ್ತದೆ. ತೇಲಿ ಬಿಟ್ಟಿದ್ದಾನೆ ನಿಮಗಾಗಿ ಗೆಳೆಯರೇ ಕವಿ ತನ್ನ ಕಣ್ಣ ಎಲೆ ದೊನ್ನೆ ಮೇಲೆ. ತನ್ನ ಕಣ್ಣಿನ ಎಲೆಯ ದೊನ್ನೆಯ ಮೇಲೆ ಕವಿತೆಯ ದೀಪಗಳನ್ನು ತೇಲಿಬಿಟ್ಟಿದ್ದಾನೆ. ನನ್ನ ಕೋರಿಕೆ ಇಷ್ಟೇ, ಬೊಗಸೆ ಹಿಡಿದೆತ್ತಿನಿ ಬೆಳಕು ಕೆನ್ನೆಗೆ ಮೆತ್ತಿದ ಅಲೆಗಳನ್ನು. ಸಹೃದಯರಿಗೆ ಕೇಳಿಕೊಳ್ಳೋದಿಷ್ಟೇ, ನಾನು ನನ್ನ ಕಣ್ಗಾಪಾಗಿ ಕವಿತೆಗಳ ದೀಪವನ್ನು ಅಂಟಿಸಿ ಕಾಲಪ್ರವಾಹದಲ್ಲಿ ತೇಲಿಬಿಟ್ಟಿದ್ದೀನಿ. ನೀವು ಬೊಗಸೆ ನೀರು ತೆಗೆದುಕೊಂಡು ಮೆಲ್ಲ ಅಲೆಗಳನ್ನು ಮುಂದೆ ಮಾಡಿ ಅದನ್ನು
ಇನ್ನೊಂದು ತಲೆಮಾರಿಗೆ ದಾಟಿಸಿಕೊಡಿ. ನೀವು 1000 ವರ್ಷ ಕಾಲ ಅದನ್ನು ಉಳಿಸಬೇಕಾಗಿಲ್ಲ. ನಿಮ್ಮ ತಲೆಮಾರಿನ ಕಾಲ ಕವಿತೆಯನ್ನು ಗುನುಗಿಕೊಳ್ಳಿ ಸಾಕು. ಒಂದು ಕೀರು ಅಲೆ ಸಾಕು, ಆ ದೀಪವನ್ನು ಮುಂದೆ ಸಾಗಿಸುತ್ತದೆ. ಶುಭರಾತ್ರಿ ಹೇಳುತ್ತಾ ಕವಿಯನ್ನು ಬೀಳ್ಕೊಡಿ, ಅರೆ ಓದಿ ಮುಗಿದ ಕೃತಿ ಮೇಜ ಮೇಲೆ. ಅಂದರೆ ರಾತ್ರಿ ಮಲಗೋ ಮುನ್ನ ಕವಿತೆ ಓದಿ ಮಲಗಬೇಕು ಅಂತ. ಡಿ ವಿ ಜಿಯವರಿಗೆ ವಿಶ್ವೇಶ್ವರಯ್ಯನವರು ಹೇಳುವರಂತೆ, ರಾಮಾಯಣ ಮಹಾಭಾರತ ಕ್ಲಾಸಿಕ್ಸ್ ಎಲ್ಲ ಓದ್ತೀಯ ಅಂತ. ಇಲ್ಲ, ಪುರುಸೊತ್ತಾಗೋದಿಲ್ಲ ಅನ್ನಂತೆ. ಅದೆಲ್ಲ ವಿನಾಯಿತಿ ಇಲ್ಲ, ಆ ಅಪಾಲಜೀಸ್ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀನು 10 ಗಂಟೆಗೆ ಮಲಗೋದಿದ್ರೆ 10 ಕಾಲಿಗೆ ಮಲಗು, 11 ಆದರೆ 11 ಕಾಲಿಗೆ ಮಲಗು. ಅದು ಹೇಗಿರಬೇಕು ಅಂತಂದರೆ, ತತ್ಕ್ಷಣವೇ ನೀನು ಮಲಗುವ ಮುನ್ನ ಒಂದು 15 ನಿಮಿಷವಾದರೂ ಚಿರಕೃತಿಗಳನ್ನು ಓದಬೇಕು ಅಂತ. ಅರೆ ಓದಿ ಮುಗಿದ ಕೃತಿ, ಓದ್ತಾ ಓದ್ತಾ ಹಾಗೇನೆ ಸುಪ್ತ ಹಸ್ತಸ್ಯ ಪುಷ್ಪವತ್ ಅಂತಾರಲ್ಲ ಯೋಗ ವಾಸಿಷ್ಠದಲ್ಲಿ, ಮಲಗಿದವನ ಕೈಯ ಹೊತ್ತಿಗೆ ಜಾರುವಂತೆ ಅಂತ ಡಿ ವಿ ಜಿ ಕಗ್ಗದಲ್ಲಿ ಬರೀತಾರೆ. ಹಾಗೆ ಓದ್ತಾ ಓದ್ತಾ ಹಾಗೇನೆ ಅರ್ಧ ಓದಿದ ಪುಸ್ತಕ ಅಲ್ಲೇ ಜಾರಬೇಕು. ಹಾಗೆ ಕವಿತೆ ಓದಿ ಮಲಗಬೇಕು, ಅದರ ಗುಂಗೆ ಕನಸಾಗಬೇಕು. ನಟ್ಟಿರುಳು ಯಾವುದೋ ಗಾಳಿ ಬೀಸುವ ಗಳಿಗೆ ಪುಸ್ತಕದ ಮೈ ತುಂಬ ಬರಿಯ ರೆಕ್ಕೆ. ಯಾವುದೋ ಮಂದ ಮಾರುತ ಬೀಸುತ್ತದೆ, ಪುಸ್ತಕ ತೆರೆದಿದೆ, ಅದರ ಹಾಳೆಗಳು ಪಟಪಟ ಅಂತ ಪಟಪಟಾಯಮಾನವಾಗಿ ಹೊರಳಾಡ್ತಾ ಇದ್ದರೆ ಅದು ಒಂದು ಹಕ್ಕಿ ಹಾರಾಡಿದಂತೆ ಕಾಣಿಸುತ್ತದೆ, ಗರಿಬಿಚ್ಚಿದಂತೆ. ಅತ್ಯದ್ಭುತವಾದ ಕವಿತೆ ಇದು. ಅಂದರೆ ಆ ಕವಿತೆಯ ಗುಂಗು ಹಕ್ಕಿ ಕಾವಿಗೆ ಕೂತಂತೆ ಇರಬೇಕು, ನಟ್ಟಿರುಳಿನ ಮಂದ ಮಾರುತದಂತೆ ಇರಬೇಕು, ಅಲೆಗಳ ಮೇಲೆ ದೀಪವನ್ನು ಕಾರ್ತಿಕ ಮಾಸದಲ್ಲಿ ತೇಲಿ ಬಿಟ್ಟಂತೆ ಇರಬೇಕು ಅನ್ನುವ ಭಾವನೆಗಳು ತುಂಬ ಮೃದುವಾದದ್ದು, ಮಧುರವಾದದ್ದು. ಅದಕ್ಕಾಗಿ ಭೀಂಪಲಾಸರಾಗದ ಜಂಪೆ ತಾಳದಲ್ಲಿ ಕೇಳಿ. ಕವಿಯುತ್ತೀರಿದ ಮೇಲೆ ಕವಿತೆಯೇ ನಾಲಗೆ, ಕವಿಯುತ್ತೀರಿದ ಮೇಲೆ ಕವಿತೆಯೇ ನಾಲಗೆ. ನೋಡುವನು ನಿಂತು ಮುಂಬಾಗಿಲಲ್ಲಿ, ನೋಡುವನು ನಿಂತು ಮುಂಬಾಗಿಲಲ್ಲಿ. ಭಿತ್ತಿ ಚಿತ್ರಗಳಲ್ಲಿ ರೆಪ್ಪೆಯನ್ನಾಡಿಸುತ್ತ, ಭಿತ್ತಿ ಚಿತ್ರಗಳಲ್ಲಿ ರೆಪ್ಪೆಯನ್ನಾಡಿಸುತ್ತ ಮುಗುಳು ನಗುವನು ಗಾಳಿ ಬಯಲಿನಲ್ಲಿ, ಮುಗುಳು ನಗುವನು ಗಾಳಿ ಬೆಳಕಿನಲ್ಲಿ, ಗಾಳಿ ಬಯಲಿನಲ್ಲಿ. ಕವಿಯು ತೀರಿದ ಮೇಲೆ ಕವಿತೆಯೇ ನಾಲಗೆ. ಅವಿತುಕೊಳ್ಳುತ್ತಾನೆ ಬೇಲಿ ಸಾಲಿನ ಹಿಂದೆ, ಅವಿತುಕೊಳ್ಳುತ್ತಾನೆ ಬೇಲಿ ಸಾಲಿನ ಹಿಂದೆ. ಕೂಗುವನು ಎಲೆಯ ಮರೆಯಲ್ಲಿ ಕೂತು, ಕುಕಿಲುವನು ಎಲೆಯ ಮರೆಯಲ್ಲಿ ಕೂತು. ಸುಟ್ಟ ಮೇಲು ಕಂಪಿನು ಸುರಾಟ ನಡೆಯುವುದು, ಸುಟ್ಟ ಮೇಲು ಕಂಪಿನು ಸಿರಾಟ ನಡೆಯುವುದು. ಹಬೆಯಾಗಿ ಬಯಲಲ್ಲಿ ಹೊಳೆಯ ಮಾತು, ಹಬೆಯಾಗಿ ಬಯಲಲ್ಲಿ ಹೊಳೆಯ ಮಾತು. ಕವಿಯು ತೀರಿದ ಮೇಲೆ
ಕವಿತೆಯೇ ನಾಲಗೆ. ತೇಲಿ ಬಿಟ್ಟಿದ್ದಾನೆ ನಿಮಗಾಗಿ ಗೆಳೆಯರೇ ಕವಿ ತನ್ನ ಕಣ್ಣ ಎಳೆದೊನ್ನೆ ಮೇಲೆ. ತೇಲಿ ಬಿಟ್ಟಿದ್ದಾನೆ ನಿಮಗಾಗಿ ಗೆಳೆಯರೇ ಕವಿ ತನ್ನ ಕಣ್ಣ ಎಳೆದೊನ್ನೆ ಮೇಲೆ. ತೇಲಿ ಬಿಟ್ಟಿದ್ದಾನೆ ತೇಲಿ ಬಿಟ್ಟಿದ್ದಾನೆ ಕವಿ ತನ್ನ ಕಣ್ಣ ಎಳೆದೊನ್ನೆ ಮೇಲೆ. ನಿಮಗಾಗಿ ಗೆಳೆಯರೇ ನನ್ನ ಕೋರಿಕೆ ಇಷ್ಟು ಗೆಳೆಯರೇ ನನ್ನ ಕೋರಿಕೆ ಇಷ್ಟೇ. ಬೊಗಸೆ ಹಿಡಿದೆತ್ತಿರಿ ಬೆಳಕು ಕೆನ್ನೆಗೆ ಮೆತ್ತಿರಲೆಗಳನ್ನ. ನನ್ನ ಕೋರಿಕೆ ಇಷ್ಟೇ. ಬೊಗಸೆ ಹಿಡಿದೆತ್ತಿರಿ ಬೆಳಕು ಕೆನ್ನೆಗೆ ಮೆತ್ತಿರಲೆಗಳ. ಕವಿಯು ತೀರಿದ ಮೇಲೆ ಕವಿತೆಯೇ ನಾಲಗೆ. ಶುಭರಾತ್ರಿ ಶುಭರಾತ್ರಿ ಹೇಳುತ್ತ ಕವಿಯನ್ನು ಬೀಳ್ಕೊಡಿ. ಶುಭರಾತ್ರಿ ಹೇಳುತ್ತ ಕವಿಯನ್ನು ಬೀಳ್ಕೊಡಿ. ಅರೆ ಓದಿ ಮುಗಿದ ಕೃತಿ ಮೇಜ ಮೇಲೆ. ಅರೆ ಓದಿ ಮುಗಿದ ಕೃತಿ ಮೇಜ ಮೇಲೆ. ನಟ್ಟಿರುಳು ಯಾವುದೋ ಗಾಳಿ ಬೀಸುವ ಗಳಿಗೆ. ನಟ್ಟಿರುಳು ಯಾವುದೋ ಗಾಳಿ ಬೀಸುವಗಳಿಗೆ. ಪುಸ್ತಕದ ಮೈ ತುಂಬ ಬರಿಯರೆಕ್ಕೆ. ಪುಸ್ತಕದ ಮೈ ತುಂಬ ಬರಿಯರೆಕ್ಕೆ. ಬರಿಯರೆಕ್ಕೆ ಬರಿಯರೆಕ್ಕೆ. ಸಾಮಾನ್ಯವಾಗಿ ಕಾವ್ಯ ಅಂದರೆ ವರ್ಣನೆ, ವರ್ಣನಾ ನಿಪುಣ ಕವಿ ಅಂತಲೇ ಮಾತುಂಟು. ಕವಿ ಶಬ್ದದ ನಿರ್ವಚನವನ್ನೇ ಕವಿರ ವರ್ಣೆ ಎನ್ನುವ ಧಾತುವಿನಿಂದ ಮಾಡುವಾಗ ವರ್ಣನೆ ಇರುವುದೇ ಕವಿಯ ಲಕ್ಷಣ, ಕಾವ್ಯದ ಒಂದು ಬೀಜ ಅಂತ ಕರೀತಾರೆ. ಆ ವರ್ಣನೆಗಳಲ್ಲಿ ನಮ್ಮ ಪ್ರಾಚೀನ ಕವಿಗಳು ಅಗ್ರಮಾನ್ಯರು, ಅದ್ವಿತೀಯರು. ಅಷ್ಟಾದಶ ವರ್ಣನೆಗಳು, ಕೆಲವು ಕಡೆ 24 ವರ್ಣನೆಗಳು, ಅಂದರೆ 24 ವರ್ಣನೆಗಳು, 18 ವರ್ಣನೆಗಳು ಬೇಕು ಅಂತ. ಅದರಲ್ಲಿ ಎಲ್ಲ ಕವಿಗಳು ಕೂಡ ಪರಿಪಾಲಿಸಿರುವಂಥ ಒಂದು ವಿಶೇಷ ವರ್ಣನೆ ಋತುವರ್ಣನೆ. ಭಾರತೀಯ ಕವಿಗಳಿಗಂತೂ ಋತುವರ್ಣನೆ ಹೇಳಿ ಮಾಡಿಸಿಕೊಂಡು ಬಂದದ್ದು. ಪಾಶ್ಚಾತ್ಯರಲ್ಲಿ ಥಾಮ್ಸನ್ ಸೀಸನ್ಸ್ ಅಂತ
ಒಂದು ಕಾವ್ಯ ಬರೆಯುವವರಿಗೆ ಈ ಋತುವರ್ಣನೆ ಇರಲೇ ಇರಲಿಲ್ಲ. ಆ ಟಾಮ್ಸನ್ನ ಸೀಸನ್ಸ್ ನೋಡಿದ್ರೆ ಅಯ್ಯೋ ಪಾಪ, ಇಷ್ಟು ಬಡಪಾಯಿ ಈ ಕುಂಟೆತ್ತಿಗೆ ಇಷ್ಟೇ ಕೊಳಕ ನೀರು ಅಂತ ಅನ್ನಬೇಕು. ಆ ಥರ ಇದೆ. ತುಂಬ ಕಳಪೆ, ತೀರ ಸಾಧಾರಣ. ಅಲ್ಲಿ ಎಲ್ಲ ಋತುನೇ ಕಾಣಿಸ್ಕೊಳ್ಳೋದಿಲ್ಲ, ಇನ್ನು ಅವ್ರನ್ನ ಬೈದು ಏನು ಪ್ರಯೋಜನ ಪಾಪ. ಅಂದರೆ ಭಾರತ ದೇಶ ಈ ಟ್ರಾಪಿಕಲ್ ಕಂಟ್ರೀಸ್ನಲ್ಲಿ, ಈ ಉಷ್ಣವಲಯದಲ್ಲಿರುವ ಹೂಗಳಲ್ಲಿ ಪರಿಮಳ ಇರುತ್ತೆ, ಹಣ್ಣುಗಳಲ್ಲಿ ಪರಿಮಳ ಇರುತ್ತದೆ. ಸಮಶೀತೋಷ್ಣ ವಲಯದಲ್ಲಿ ಅವುಗಳು ಇರುವುದೇ ಇಲ್ಲ, ಆ ಥರದ್ದುಂಟು. ಹೀಗೆ ಇಲ್ಲಿಯ ಪ್ರಕೃತಿಯಲ್ಲಿ ಆ ಮಾಧುರ್ಯ ಉಂಟು. ಅದನ್ನು ಎಲ್ಲ ಕವಿಗಳು ವರ್ಣಿಸಿದ್ದಾರೆ, ನವೋದಯದ ಕವಿಗಳು ಬೇಕಾದಂತೆ ವರ್ಣಿಸಿದ್ದಾರೆ. ನವ್ಯರಿಗೆ ಬಂದಾಗ ಇವೆಲ್ಲ ಹೊರಟೋಗ್ಬಿಟ್ವು, ಅವರಿಗೆ ಋತುವೂ ಇಲ್ಲ, ಋತವೂ ಇಲ್ಲ. ಆದರೆ ನರಸಿಂಹಸ್ವಾಮಿಗಳು ತಾವು ಋತುವೈಭವ ಅಂತ ಒಂದು ಕವಿತಾ ಗುಚ್ಛವನ್ನು ಬರೆದಿದ್ದಾರೆ. 8 ಕವಿತಾ ಗುಚ್ಛಗಳು, ಒಂದು ಮುನ್ನುಡಿ, ಒಂದು ಹಿನ್ನುಡಿ, ನಡುವೆ 6 ನುಡಿಗಳ ಒಂದು ಈ ಋತುಗಳ ಹಬ್ಬದ ಗುಡಿ. ಈಗ ಅವುಗಳನ್ನು ಒಂದೊಂದಾಗಿ ನಾವು ವಿನಿಕೆ ಮಾಡಿಸಬಹುದು. ಪ್ರಸ್ತಾವನೆಯ ರೂಪದಲ್ಲಿ ಅವರು ಹೇಳ್ತಾರೆ, ಕಳೆದ ಕಾಲ, ಇರುವ ಕಾಲ, ಬರುವ ಕಾಲ ಕಾಲ, ವರ್ಷಕಾರು ಋತುಗಳೆಂದು ನುಡಿಯುತಿಹನು ಬಾಲ, ಒಂದು ಋತುವಿಗೊಂದು ರೂಪ, ರಾಗ, ಭಾವತಾಳ, ಒಂದೇ ಹೊಳೆಯ ನೀರಿನಲ್ಲಿ ಬೇರೆ ಬೇರೆ ಆಳ. ಈ ಸಾಲು, ಕಡೆಯ ಸಾಲು ಕವಿತೆ ಆಗಿದೆ. ಒಂದು ಹೊಳೆಯ ನೀರಿನಲ್ಲಿ ಬೇರೆ ಬೇರೆ ಆಳ. ಒಂದೇ ಹೊಳೆ, ಒಂದೊಂದು ಕಡೆ ಒಂದೊಂದು ರೀತಿ ಆಳ ಇರ್ತದೆ. ಹಾಗೆ ಒಂದೇ ವರ್ಷ, ಒಂದೊಂದು ಋತುವಿನ ಸೊಗಸು ಒಂದೊಂದು ಬಗೆ, ಒಂದೊಂದು ಚೆಲುವು, ಒಂದೊಂದು ರೀತಿ ಅಂತನ್ನುವಂಥದ್ದು ಗೊತ್ತಾಗುತ್ತದೆ. ಆಮೇಲೆ ಅವರು ಹೇಳ್ತಾರೆ, ಬಾಳ ತೊಡಕು ಬೆಳೆಯುತ್ತಿದೆ, ಗೆಲುವಿನಲ್ಲಿ ಹರುಷವಿದೆ, ಚಕ್ರ ತಿರುಗಿದಂತೆ ವರ್ಷ ದಾರಿಯುದ್ದಕ್ಕೂ, ಋತುಗಳಾರು ಪುಟಗಳಾರು ವರ್ಷವೆಂಬ ಕವಿತೆಗೆನೆ, ಬೇರೆ ರಾಗ ಬೇರೆ ತಾಳ ಹಾದಿಯುದ್ದಕ್ಕೂ ಅಂತ. ಈ ಋತುಗಳು ವರ್ಷ ಅನ್ನುವ ಕವಿತೆಯ 6 ಪುಟಗಳು ಅಂತಾರೆ. ಇದು ಒಂದು ನವೀನವಾದಂಥ ಪ್ರತಿಮೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿ ನಾವೀನ್ಯವನ್ನು ತಂದಾಗಲೇ ಕಾವ್ಯ ಅಂತ ಅನಿಸಿಕೊಳ್ಳುತ್ತದೆ. ಹೀಗೆ ಆ ಪೀಠಿಕೆಯನ್ನು ಬರೆದು ಮತ್ತೆ ವಸಂತಕ್ಕೆ ಹೋಗ್ತಾರೆ. ಪರಿಮಳದ ತಂಗಾಳಿ ಹರಡಿತು, ದುಂಬಿಗಳ ಸಂಗೀತ ಮೊದಲಾಯಿತು, ಬಿರಿದರಳ ಬಣ್ಣಗಳ ಹೊಳೆ ಹರಿಯಿತು, ಚೈತ್ರ ವೈಶಾಖ ವಸಂತ ಋತು. ಇಲ್ಲಿ ನೋಡಿ, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷ ಋತು ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಮಗ್ಗಿ ಪುಸ್ತಕದ ಹಿಂದೆ ಕೊಟ್ಟಿರುವಂಥದ್ದನ್ನು ಬಾಯ್ಪಾಠ ಮಾಡಿದ್ದು, ದೊಡ್ಡವರು ಹೇಳಿಕೊಟ್ಟಿದ್ದು, ಅದನ್ನೇ ಇಟ್ಟುಕೊಂಡು ಈ ನೀರಸವಾದ ವಾರ್ತಾಪ್ರಾಯವಾದ ಸಾಲನ್ನು ಸಮಸ್ಯೆಯಾಗಿ ತಗೊಂಡು ಇನ್ನು 3 ಸಾಲಿನ ಸಮಸ್ಯೆ ಪೂರ್ಣ ಮಾಡ್ತಾರೆ. ಪರಿಮಳದ ತಂಗಾಳಿ, ದುಂಬಿಗಳ ಸಂಗೀತ, ಬಣ್ಣದ ಹೂಗಳ ಹೊಳೆ ಹರಿಯಿತು ಅಂತ. ಮೃದು ವಸಂತದ ಮುದ್ದು ಬೆರಳು ಮೊಗ್ಗಿನ ಕಣ್ಣ ತೆರೆದು ಅರಳಾಗಿಸುವ ವೇಳೆಯಲ್ಲಿ, ವಸಂತದ ಮೃದುವಾದ ಬೆರಳು, ಮುದ್ದಾದ ಬೆರಳು ಮೊಗ್ಗಿನ ಕಣ್ಣನ್ನು ತೆರೆಸ್ತಾ ಇದೆ ಅಂತ. ಕಣ್ಣು ತೆರೆಸಬೇಕು ಅಂದರೆ ಬೆರಳಿಗೆಷ್ಟು ಮೃದುತ್ವ ಇರಬೇಕು. ಸುಮ್ಮನೆ ಬೆರಳು ತಾಕಿದ್ರೆ ಕಣ್ಣು ಉರಿಯಾಗುತ್ತೆ, ನೋಯುತ್ತೆ, ಕಣ್ಣೀರು ಬರ್ತದೆ. ವಸಂತದ ಮೃದುವಾದ ಬೆರಳು ಹೂಗಳ ಕಣ್ಣನ್ನು ತೆರೆಸುತ್ತೆ. ಎಳಬಿಸಿಲ ಹೊದಿಕೆಯಲ್ಲಿ ನಗಲು ಚಿಗುರಿದ ತೋಟ ಬಗೆ ಬಗೆಯ ಪರಿಮಳದ ಜ್ವಾಲೆಯಲ್ಲಿ, ಪರಿಮಳದ ಜ್ವಾಲೆಯಂತೆ, ಪರಿಮಳ ಬೆಂಕಿಯಂತೆ ಅಡರ್ತಾ ಇದೆ ಎನ್ನುವ ಮಾತನ್ನು ಅವರು ಹೇಳ್ತಾರೆ. ತಿಂಗಳೊಂದರ ಹಿಂದೆ ಹಸಿರು ಪತ್ತಲ ಹುಟ್ಟು ಕಂಗಳಿಗೆ ತಂಪಾಗಿ ಹೊಳೆದ ಮಾವು, ಇಂದೇಕ ಕೋಪದಲ್ಲಿ ಕೆಂಪಿನುಡುಗೆಯನ್ನುಟ್ಟು ವಿರಹಾಗ್ನಿಯಂತೆ ದಗದಗಿಸುತ್ತಲಿರಲು ಅಂತ. ತಿಂಗಳ ಹಿಂದೆ ಗರ್ಭಿಣಿ ಹಾಗೆ ಹಸಿರು ಪತ್ತಲ ಹುಟ್ಟು ನಳನಳಿಸ್ತಾ ಇದ್ದಂಥ ಮಾವಿನ ಮರ ಈಗ ಮುನಿದು ಕೋಪದಲ್ಲಿ ಕೆಂಪಿನ ಉಡುಗೆಯನ್ನು ತೊಟ್ಟು ಅಡಿಯಿಂದ ಮುಡಿಯವರೆಗೆ ಬೆಂಕಿಗೆ ಅಂಟಿಕೊಂಡಂತೆ ತೋರ್ತಾ ಇದೆ ಅಂತ. ಇದು ರಾಮಾಯಣದ ಕಲ್ಪನೆ. ಕಿಷ್ಕಿಂಧಾಕಾಂಡದ ಆದಿಯಲ್ಲಿ ವಿರಹಭರಿತನಾದ ರಾಮ ಪಂಪಾ ಸರೋವರದ ತೀರದಲ್ಲಿ ಅಶೋಕ ವೃಕ್ಷ ಆಪಾದ ಮಸ್ತಕ ಕೆಂಪು ಚಿಗುರು ಹೂಗಳಿಂದ ಕಂಗೊಳಿಸ್ತಾ ಇದ್ದಾಗ ಇದು ತನ್ನಂತೆ ವಿರಹಜ್ವಾಲೆಯಿಂದ ಉರಿದು ಹೋಗುವಂತೆ ಕಾಣಿಸ್ತಾ ಇದೆ ಎನ್ನುವ ಮಾತನ್ನು ಹೇಳ್ತಾನೆ. ಆದಿಕವಿಗೆ ಯಾರು ದಾಸರಲ್ಲ. ಆಮೇಲೆ ಗ್ರೀಷ್ಮದ ಬಗೆ ಬರುತ್ತದೆ. ಬರಿ ವಸಂತದ ಚೆಲುವು ಕಳೆಗುಂದಿತು, ಸಿರಿ ವಸಂತದ ಚೆಲುವು ಕಳೆಗುಂದಿತು, ಉರಿಬಿಸಿಲು ನಿಟ್ಟುಸುರ ಕದೆ ತೆರೆಯಿತು. ನಿಟ್ಟುಸುರನ ಬಾಗಿಲು ತೆರೆಯಿತಂತೆ. ಒಮ್ಮೆಲೆ ಉಸ್ ಅಂತ ಅನಿಸ್ತಾ ಇದೆ ಬಿಸಿಲು. ನಮಗೀಗ ಅನ್ನಿಸುವಂತೆ ಬಿಸಿಗಾಳಿ ಬೀದಿಯಲ್ಲಿ ಸಂಚರಿಸಿತು. ಮನುಷ್ಯರು ಓಡಾಡೋಕ್ಕಾಗ್ತಾ ಇಲ್ಲ ಬಿಸಿಗಾಳಿಯಲ್ಲಿ, ಈ ಬೀದಿಯಲ್ಲಿ ಬಿಸಿಗಾಳಿ ಓಡಾಡ್ತಾ ಇದೆ. ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಬತ್ತಿದ ಹೊಳೆ ಅದರಾಚೆಗೆ ತಿರುಗುತ್ತಿದೆ ಗಾಣ, ಮೇಲೆತ್ತಿದ ಚಾಟಿಯಲ್ಲಿದೆ ಮುದಿಯತ್ತಿನ ಪ್ರಾಣ. ಬತ್ತಿದೆ ಹೊಳೆ, ಗಾಣ ತಿರುಗದಂತೆ ಬದುಕು ತಿರುಗಬೇಕು, ಏನು ಮಾಡೋದಕ್ಕೂ ಆಗೋಲ್ಲ. ಮುದಿಯತ್ತಿನಂತೆ ನಮ್ಮ ಬದುಕು, ಚಾಟಿಯ ತುದಿಯಲ್ಲಿ ಅದರ ಪ್ರಾಣ ಇದೆ, ರಪ್ಪಂತ ಹೊಡೆದರೆ ಸತ್ತು ಹೋಗ್ತೀವಿ. ಆ ರೀತಿ ಗ್ರೀಷ್ಮ ಜಳುಪಿಸಿದರೆ ನಮಗೆ ನಮ್ಮ ಪ್ರಾಣಕ್ಕೆ ತ್ರಾಣಕ್ಕೆ ಸಂಚಕಾರ. ನಡು ಬೇಸಗೆ ಹಗಲಾಗಿದೆ ಬಿಸಿಲಿನ ಹಸಿಧಾರೆ. ಹಸಿಧಾರೆ ಅಂದರೆ ಕೂರಸಿಯ ಅಂಚು, ಕೂರಲುಗಿನ ತುದಿ, ಇದರುದ್ದಕ್ಕೂ ನೇಯುತ್ತಿದೆ ಬರಿಗನಸಿನ ಸೀರೆ.
ಕನಸಿನ ಸೀರೆ, ಹಗಲುಗನಸಿನ ಸೀರೆ. ಮಳೆಯಿಲ್ಲ, ಜಗಜೀವನ ಸಾಗುತ್ತಿದೆ ಉರಿ ಬಿಸಿಲನ್ನು ತಾಳಿ. ವೀಣೆಯ ದನಿಯ ಆಳದಲ್ಲೂ ಮದ್ದಳೆಯನ್ನು ಕೇಳಿ. ವೀಣೆಯ ಆಳದಲ್ಲಿ ಮದ್ದಳೆ. ಅವರು ಮತ್ತೆ ಬಿಡೋದಿಲ್ಲ ಗೋಪಾಲಕೃಷ್ಣ ಅಡಿಗರನ್ನು. ಗ್ರೀಷ್ಮ ಅಂದರೆ ಅವರು ಅಂತಾರೆ, ಕರುಣೆಯ ಮಾತಾಡುವವರೇ ಎಲ್ಲೆಲ್ಲೂ, ಎಲ್ಲರೂ ಎಲ್ಲೆಲ್ಲೂ. ಎಲೆಯುದುರಿದ ಮರವಿದ್ದರೆ ಅದರಡಿಯಲ್ಲೇ ನಿಲ್ಲು. ಏನಿದ್ದರೆ ಅದು ಆಸರೆ. ಫುಲ್ ಕಡ್ಡಿ ಮುಳುಗುವವನಿಗೆ ಆಸರೆ ಎನ್ನುವಂತೆ ವರ್ಷಾಕಾಲ ಬರುತ್ತದೆ. ಬಾನ ಕಣ್ಣಿನ ತುಂಬ ನೀರಾಡಿತು. ಅದರ ಕಣ್ಣಿನಲ್ಲಿ ನೀರಾಡ್ತಾ ಇದೆ. ಮನೆ ಮನೆಯ ಬಾಗಿಲನ್ನು ಮಳೆ ತಟ್ಟಿತು. ಉತ್ತ ಮಣ್ಣಿನ ಕನಸು ಕೆನೆ ಕಟ್ಟಿತು. ಶ್ರಾವಣ ಭಾದ್ರಪದ ವರ್ಷ ಋತು. ನೋಡಿ, ಈ ನೀರಸವಾದ ಸಾಲಿಗೆ ಉತ್ತ ಮಣ್ಣಿನ ಕನಸು ಕೆನೆ ಕಟ್ಟಿತು. ಮಣ್ಣಿನ ಕನಸು ಕೆನೆ ಕಟ್ಟೋದು ಅಂದರೆ ಏನು? ಉತ್ತಾಗ ಮಣ್ಣು, ಮಳೆ ಬಿದ್ದಾಗ ಆ ಕೆಮ್ಮಣ್ಣು ಕಪ್ಪು ಮಣ್ಣು ಕರಗಿ ಕೆಸರಾಗುತ್ತದಲ್ಲ, ಕೆಸರು ಮಂದವಾಗಿರುತ್ತದೆ. ಆ ಮಂದವಾದ ಕೆಸರು ಮೇಲೆ ತೇಲುತ್ತದಲ್ಲ, ಹಾಲು ಕಾಯಿಸಿದಾಗ ಮಂದವಾದ ಕೆನೆ ಮೇಲೆ ತೇಲುವಂತೆ ನೆಲದ ಆ ಕೆಸರಿನ ಹಾಲಿನ ಕೆನೆ ಕಟ್ಟಿತು ಅಂದರೆ ಅದು ಫಲಭರಿತವಾಗುತ್ತದೆ ಎನ್ನುವಂಥ ಒಂದು ಧ್ವನಿ ಇದೆ. ಮನೆ ಮನೆಯ ಬಾಗಿಲನ್ನು ಮಳೆ ತಟ್ಟಿತು. ರಪ್ ರಪ್ ಅಂತ ಬಡಿದು ಪ್ರತಿಯೊಬ್ಬರ ಮನಸ್ಸನ್ನು, ಮನೆಯನ್ನು, ಬಾಗಿಲನ್ನು ತಟ್ತಾ ಇದೆ. ಹನಿಯ ತುಂಬಿದ ಗಾಳಿ ಬೀಸಿತು. ರೊಯ್ಯ ರೊಯ್ಯ ಕಿವಿಗೆ ರೊಯ್ಯನೇ ನುಗ್ಗಿತು. ಬೆಳೆದ ತೆಂಗಿನ ಜಂಬ ಒಡಗಿತು. ತೆಂಗು ತೊನೆದಾಡಿ ಭೂಮಿಗೆ ಉರುಳುತ್ತದಲ್ಲ, ತೋಟ ಭೂಮಿಗೆ ಬಗ್ಗಿತು. ಧೂಳ ನೆಬ್ಬಿಸಿ ಗಾಳಿ ಬೀಸಿತು. ದಿಕ್ಕು ದಿಕ್ಕಿಗೆ ಅಲೆಯಿತು. ಧಾರೆ ಧಾರೆಗಳಾಗಿ ಸೋರಿದ ನೀರು ನೆಲವನ್ನು ತೊಳೆಯಿತು. ತೊಳೆದ ಕನ್ನಡಿಯಂಥ ಬೀದಿಯ ದೀಪ ತಣ್ಣಗೆ ಹೊಳೆಯಿತು. ಬೀದಿಯ ದೀಪ ತಣ್ಣಗೆ ಹೊಳೆಯಿತು ಅಂತ ಬೆಳಕಾಗುತ್ತದೆ. ಎಲ್ಲ ದಿಕ್ಕುಗಳು ತೊಳೆಯಲ್ಪಟ್ಟು ಲೋಕ ಹುಟ್ಟಿದ ಮೊದಲ ಬೆಳಗಿನ ಮೊದಲ ಕಳೆಯನ್ನು ತಳೆಯಿತು. ಅಂದರೆ ಲೋಕ ತಾನು ಹುಟ್ಟಿದಂತೆ ಆಯಿತು ಅಂತ, ಫ್ರೆಶ್ ಆಗಿ ಆಯಿತು ಅನ್ನುವಂಥದ್ದು ಇದೆಯಲ್ಲ, ಅದನ್ನು ತೋರ್ಪಡಿಸ್ತಾರೆ. ಆಮೇಲೆ ಶರತ್ಕಾಲಕ್ಕೆ ಅವರು ಬರ್ತಾರೆ. ರಾತ್ರಿ ಕನ್ನಡಿಯಂತೆ ಕೋರೈಸಿತು. ನಕ್ಷತ್ರಗಳ ಕಣ್ಣು ಥಳಥಳಿಸಿತು. ಚಂದಿರನ ತುಂಬು ನಗೆ ತಂಪೆರೆಯಿತು. ಆಶ್ವಯುಜ ಕಾರ್ತೀಕ ಶರದೃತು ಅಂತ. ಶರತ್ಕಾಲವೇ ಋತುಗಳ ರಾಣಿ, ತಾರಾಮಣಿ ವೇಣಿ, ಇಂದ್ರನೀಲ ನೀಲಾಂಬರ ಧಾರಿಣಿ, ಕವಿಗಣದ ಅಭಿಮಾನಿ, ಪುಷ್ಪರಹಿತ ಉದ್ಯಾನ ಧ್ಯಾನದ ಹೃದಯದ ಅಧಿದೇವಿ, ಹಸಿರೆಲೆ ಎಂಚಿಗೆ ಅರಸಿನ ಚೆಲ್ಲಿದ ಮಂಗಳ ವನದೇವಿ. ಶರತ್ಕಾಲದಲ್ಲಿ ಒಂದಿಷ್ಟು ಹೂಗಳು ಬಿಡುತ್ತವೆ, ಆದರೂ ಹಸಿರು ಹೆಚ್ಚಾಗಿರುತ್ತದೆ. ಉದ್ಯಾನ ಧ್ಯಾನ ಮಾಡುವಂತೆ ತೋರುತ್ತದೆ. ಮೇರೆ ಇರದ ಮುಗಿಲಿಲ್ಲದ ನೀಲದ ತಾರಾಧೂಳಿಯಲ್ಲಿ ನಕ್ಷತ್ರಗಳು ಧೂಳಾಗಿ ಬೆಳಕು ಎಲ್ಲೆಲ್ಲಿಯೂ ಚೆಲ್ಲಾಡಿದಂತೆ ತೋರ್ತಾ ಇದೆ. ನಿರ್ಮೇಘವಾದ ಆಕಾಶ ನೀಲವಾಗಿ ಹೊಳೆಯುತ್ತಾ ಇದೆ. ಧೂಳಿಲ್ಲದ ಹೂವಿಲ್ಲದ ಬಯಲಿನ ಶಾಂತಿಯ ಸೆರಗಿನಲ್ಲಿ ಹರುಷದಿಂದ ತುಳುಕಾಡುವ ಕಂಗಳ ಮೌನದ ಬೆಡಗಿನಲ್ಲಿ. ಶರತ್ಕಾಲದಲ್ಲಿ ಆಕಾಶದಲ್ಲಿ ಮೋಡ ಇಲ್ಲ, ಉದ್ಯಾನದಲ್ಲಿ ಹೂವಿಲ್ಲ, ಆದರೂ ಚೆಲುವು, ಆದರೂ ಸೊಗಸು. ಇದಕ್ಕೇನನ್ನೋಣ ನೋಡಿ. ಖಾಲಿತನದಲ್ಲಿರುವ ತುಂಬುತನವೇ ಸೊಗಸು. ಮಾತಿನ ನಡುವೆ ಬರುವ ಮೌನ, ಗಾನದ ನಡುವೆ ಸುಮ್ಮನೆ ಕೇಳಿಸುವ ತಂಬೂರಿಯ ಶ್ರುತಿ, ಅದಕ್ಕಿರುವ ಗಾನ ಸೊಗಸು ಅಂಥದ್ದು ಅಂತಂತಾರೆ. ಹೇಮಂತ ಶಿಶಿರ ಬರುತ್ತದೆ. ಹಿಮಸುರಿವ ಹಾದಿಯಲ್ಲಿ ಬೆಳಕಾಯಿತು. ಕಂಬಳಿ ಹೊದ್ದರೂ ಮೈನಡುಗಿತು ಅಂತಾರೆ. ಕಂಬಳಿ ಹೊದ್ದರೂ ಮೈನಡುಗುವಂತೆ ಹಿಮಸುರಿದ ಹಾದಿಯಲ್ಲಿ ಬೆಳಗಾಯಿತು. ಎಲ್ಲೆಲ್ಲೂ ಹಿಮ ಬೆಳ್ಳಗೆ ಇದೆ, ಅದೇ ಬೆಳಕು ಅಂತ ಅಂದುಕೊಳ್ಬೇಕು. ಸೂರ್ಯ ಕಾಣಿಸ್ತಾ ಇಲ್ಲ ಅನ್ನುವ ಧ್ವನಿ ಉಂಟು. ಹೇಮಂತದ ಚಳಿಗಾಳಿಗಳೇ ಹರಿತದ ಬಾಣವ ಹೂಡದಿರಿ. ಎಲ್ಲರ ಗೆಲ್ಲುವ ದುಡುಕಿನಲ್ಲಿ ಸಾವಿನ ಗೀತವ ಹಾಡದಿರಿ. ಮಾಗಿನ ಮಂಜಿನ ಮುಸುಕುಗಳೇ ಕಣ್ಣಿಗೆ ಮೋಸವ ಮಾಡುವಿರಿ. ತರುಲತೆಗಳ ಜೀವಾಳವನೇ ಹಿಡಿದಲ್ಲಾಡಿಸಿ ನೋಡುವಿರಿ. ಅವುಗಳ ಜೀವಾಳ ಎಲೆಗಳು. ಎಲೆ ಇಲ್ಲದೆ ಆಹಾರವಿಲ್ಲ, ಆಹಾರವಿಲ್ಲದೆ ಅವುಗಳ ಬದುಕಿಲ್ಲ. ಅಲ್ಲಾಡಿಸಿ ಎಲೆಯನ್ನೆಲ್ಲ ಉದುರಿಸಿ ಒಂದು ರೀತಿ ದಿವಾಳಿ ಎಬ್ಬಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟಂತಾರೆ. ಮಂಜಿನ ಮುಸುಕನ್ನು ಹಾಕಿ ಕಣ್ಣಿಗೆ ಮೋಸ ಮಾಡ್ತಾ ಇವೆ ಅಂತ ಆ ಒಂದು ಮಾತು. ವಸಂತ ಮೃದುವಾಗಿ ಮುಗಿಯಿತು ಅಂತಂದರೆ ಗ್ರೀಷ್ಮ ಬರುತ್ತೆ. ಗ್ರೀಷ್ಮದ ಉರಿಯ ನಂದಿತೆಂದರೆ ವರ್ಷ ನುಗ್ಗಿ ಬರುತ್ತದೆ. ಮಳೆಯ ಹಿಂದೆ ಶರತ್ಕಾಲ ಬಿಳಿಯ ಹೆಜ್ಜೆ ಇಡುವುದು. ಶರತ್ತು ತಿಳಿತನ, ನೀರು ತಿಳಿ, ಬಾನು ತಿಳಿ, ಎಲ್ಲೆಲ್ಲೂ ಬಿಳಿ ಬಿಳಿ. ಹೇಮಂತದ ಹಿಂದೆ ಶಿಶಿರ, ಕಾಲ ವೀಣೆ ಮುಡಿಯುವುದು. ಕಾಲದ ವೀಣೆಯ ಬೇರೆ ಬೇರೆ ಮೆಟ್ಲುಗಳನ್ನು ಶ್ರುತಿ ಮಾಡಿಕೊಂಡು ಮಿಡಿಯುವಂಥದ್ದು ಅಂತ ತೋರ್ಪಡಿಸ್ತಾರೆ. ಹೀಗೆ ಋತುವಿಲಾಸ ಸೊಗಸಾಗಿ ಬರುವಂಥದ್ದನ್ನು ಈಗ ಒಂದು ರಾಗ ಮಾಲಿಕಾ ಗುಚ್ಛವಾಗಿ ಕೇಳೋಣ. ಕಳೆದ ಕಾಲ, ಇರುವ ಕಾಲ, ಬರುವ ಕಾಲ, ಕಾಲ ಕಾಲ
ವರುಷಕಾರು ಋತುಗಳೆಂದು ನುಡಿಯುತ್ತಿಗನು ಬಾಲ. ಕಳೆದ ಕಾಲ ಇರುವ ಕಾಲ ಬರುವ ಕಾಲ ಕಾಲ ವರುಷಕಾರು ಋತುಗಳೆಂದು ನುಡಿಯುತ್ತಿಗನು ಬಾಲ. ವರುಷಕಾರು ಋತುಗಳೆಂದು ನುಡಿಯುತ್ತಿಗನು ಬಾಲ. ಒಂದು ಋತುವಿಗೊಂದು ರೂಪ ರಾಗ ಭಾವ ತಾಳ. ಒಂದು ಋತುವಿಗೊಂದು ರೂಪ ರಾಗ ಭಾವ ತಾಳ. ಒಂದೇ ಕೊಳೆಯ ನೀರಿನಲ್ಲಿ ಬೇರೆ ಬೇರೆ ಆಳ. ಒಂದೇ ಕೊಳೆಯ ನೀರಿನಲ್ಲಿ ಬೇರೆ ಬೇರೆ ಆಳ. ಬಾಳ ತೊಡಕು ಬೆಳೆಯುತ್ತಿದೆ, ಗೆಲುವಿನಲ್ಲಿ ಹರುಷವಿದೆ. ಚಕ್ರ ತಿರುಗಿದಂತೆ ವರುಷ ದಾರಿಯುದ್ದಕ್ಕೂ. ಬಾಳ ತೊಡಕು ಬೆಳೆಯುತ್ತಿದೆ, ಗೆಲುವಿನಲ್ಲಿ ಹರುಷವಿದೆ. ಚಕ್ರ ತಿರುಗಿದಂತೆ ತಿರುಗಿದಂತೆ ವರುಷ ದಾರಿಯುದ್ದಕ್ಕೂ. ಋತುಗಳಾರು ಪುಟಗಳಾರು ವರುಷವೆಂಬ ಕವಿತೆಗೆನೆ. ಋತುಗಳಾರು ಪುಟಗಳಾರು ವರುಷವೆಂಬ ಕವಿತೆಗೆನೆ. ಬೇರೆ ರಾಗ ಬೇರೆ ತಾಳ, ಬೇರೆ ರಾಗ ಬೇರೆ ತಾಳ, ಬೇರೆ ರಾಗ ಬೇರೆ ತಾಳ ದಾರಿಯುದ್ದಕ್ಕೂ. ಬೇರೆ ರಾಗ ಬೇರೆ ತಾಳ ದಾರಿಯುದ್ದಕ್ಕೂ. ಕಳೆದ ಕಾಲ ಇರುವ ಕಾಲ ಬರುವ ಕಾಲ ಕಾಲ ಬರುವ ಕಾಲ ಕಾಲ ಬರುವ ಕಾಲ ಕಾಲ. ಪರಿಮಳದ ತಂಗಾಳಿ ಹರಡಿತು, ತುಂಬಿಗಳ ಸಂಗೀತ ಮೊದಲಾಯಿತು. ಪರಿಮಳದ ತಂಗಾಳಿ ಹರಡಿತು, ತುಂಬಿಗಳ ಸಂಗೀತ ಮೊದಲಾಯಿತು. ಪರಿಮಳದ ತಂಗಾಳಿ ಹರಡಿತು, ತುಂಬಿಗಳ ಸಂಗೀತ ಮೊದಲಾಯಿತು. ಬಿರಿದರಳ ಬಣ್ಣಗಳ ಹೊಳೆ ಹರಿಯಿತು. ಚೈತ್ರ ವೈಶಾಖ ವಸಂತ ಋತು, ಚೈತ್ರ ವೈಶಾಖ ವಸಂತ ಋತು. ವಸಂತದ ಮುದ್ದು ಬೆರಳು ಮೊಗ್ಗಿನ ಕಣ್ಣ ತೆರೆದು ಅರಳಾಗಿಸುವ ವೇಳೆಯಲ್ಲಿ. ಮೃದು ವಸಂತದ ಮುದ್ದು ಬೆರಳು ಮೊಗ್ಗಿನ ಕಣ್ಣ ತೆರೆದು ಅರಳಾಗಿಸುವ ವೇಳೆಯಲ್ಲಿ. ಎಳೆ ಬಿಸಿಲ ಕೊದಿಕೆಯಲ್ಲಿ ನಗಲು ಚಿಗುರಿದ ತೋಟ. ಎಳೆ ಬಿಸಿಲ ಕೊದಿಕೆಯಲ್ಲಿ ನಗಲು ಚಿಗುರಿದ ತೋಟ. ಬಗೆ ಬಗೆಯ ಪರಿಮಳದ ಜ್ವಾಲೆಯಲ್ಲಿ, ಬಗೆ ಬಗೆಯ ಪರಿಮಳದ ಜ್ವಾಲೆಯಲ್ಲಿ. ಚೈತ್ರ ವೈಶಾಖ ವಸಂತ ಋತು, ಚೈತ್ರ ವೈಶಾಖ ವಸಂತ ಋತು. ತಿಂಗಳೊಂದರ ಹಿಂದೆ ಹಸಿರು ಪತ್ತಲ ಬುಟ್ಟು ಕಂಗಳಿಗೆ ತಂಪಾಗಿ ಹೊಳೆದ ಮಾವು. ತಿಂಗಳೊಂದರ ಹಿಂದೆ ಹಸಿರು ಪತ್ತಲ ಬುಟ್ಟು ಕಂಗಳಿಗೆ ತಂಪಾಗಿ ಹೊಳೆದ ಮಾವು. ಹಿಂದೆ ಕೋಪದಲ್ಲಿ ಕೆಂಪಿನುಡುಗೆಯ ನುಟ್ಟು.
ಕೋಪದಲ್ಲಿ ಕೆಂಪಿನುಡುಗೆಯನುಟ್ಟು ವಿರಗಾಗ್ನಿಯಂತೆ ಧಗಧಗಿಸುತ್ತಿರಲು ವಿರಗಾಗ್ನಿಯಂತೆ ಧಗಧಗಿಸುತ್ತಿರಲು ಚೈತ್ರ ವೈಶಾಖ ವಸಂತ ಋತು ಚೈತ್ರ ವೈಶಾಖ ವಸಂತ ಋತು ಸಿರಿ ವಸಂತದ ಚೆಲುವು ಕಳೆಗುಂದಿತು ಸಿರಿ ವಸಂತದ ಚೆಲುವು ಕಳೆಗುಂದಿತು ಉರಿ ಬಿಸಿಲು ನಿಟ್ಟುಸಿರಕದ ತೆರೆಯಿತು ಉರಿ ಬಿಸಿಲು ನಿಟ್ಟುಸಿರಕದ ತೆರೆಯಿತು ಬಿಸಿಗಾಳಿ ಬೀದಿಯಲ್ಲಿ ಸಂಚರಿಸಿತು ಬಿಸಿಗಾಳಿ ಬೀದಿಯಲ್ಲಿ ಸಂಚರಿಸಿತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಬತ್ತಿದ ಹೊಳೆ ಅದರಾಚೆಗೆ ತಿರುಗುತ್ತಿದೆ ಗಾಣ ಗಾಣ ತಿರುಗುತ್ತಿದೆ ಗಾಣ ಗಾಣ ತಿರುಗುತ್ತಿದೆ ಮೇಲೆತ್ತಿದ ಚಾಟಿಯಲಿದೆ ಮುದಿಯತ್ತಿನ ಪ್ರಾಣ ಬತ್ತಿದ ಕೊಳೆ ಅದರಾಚೆಗೆ ತಿರುಗುತ್ತಿದೆ ಗಾಣ ಮೇಲೆತ್ತಿದ ಚಾಟಿಯಲಿದೆ ಮುದಿಯತ್ತಿನ ಪ್ರಾಣ ನಡುಬೇಸಗೆ ಹಗಲಾಗಿದೆ ಬಿಸಿಲಿನ ಹಸಿಧಾರೆ ನಡುಬೇಸಗೆ ಹಗಲಾಗಿದೆ ಬಿಸಿಲಿನ ಹಸಿಧಾರೆ ಇರುಳುತ್ತ ಕುನೆಯುತ್ತಿದೆ ಬರಿಗನಸಿನ ಸೀರೆ ಇರುಳುತ್ತ ಕುನೆಯುತ್ತಿದೆ ಬರಿಗನಸಿನ ಸೀರೆ ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಜನಜೀವನ ಸಾಗುತ್ತಿದೆ ಜೀವನ ಸಾಗುತ್ತಿದೆ ಉರಿ ಬಿಸಿಲನು ತಾಳಿ ಉರಿ ಬಿಸಿಲನು ತಾಳಿ ಜನಜೀವನ ಸಾಗುತ್ತಿದೆ ವೀಣೆಯ ದನಿಯಾಳಗಲು ಮದ್ದಳೆಯನು ಕೇಳಿ ವೀಣೆಯ ದನಿಯಾಳಗಲು ಮದ್ದಳೆಯನು ಕೇಳಿ ಮದ್ದಳೆಯನು ಕೇಳಿ ಕರುಣೆಯ ಮಾತಾಡುವರೆ ಎಲ್ಲರೂ ಎಲ್ಲೆಲ್ಲೂ ಕರುಣೆಯ ಮಾತಾಡುವವರೇ ಎಲ್ಲೆಲ್ಲೂ ಎಲೆಯುದುರಿದ ಮರವಿದ್ದರೆ
ಅದರಡಿಯಲ್ಲೇ ನಿಲ್ಲು. ಎಲೆಯುದುರಿದ ಮರವಿದ್ದರೆ ಅದರಡಿಯಲ್ಲೇ ನಿಲ್ಲು. ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಗ್ರೀಷ್ಮ ಋತು, ಗ್ರೀಷ್ಮ ಋತು. ಬಾನ ಕಣ್ಣಿನ ತುಂಬ ನೀರಾಡಿತು. ಬಾನ ಕಣ್ಣಿನ ತುಂಬ ನೀರಾಡಿತು. ಮನೆ ಮನೆಯ ಬಾಗಿಲನು ಮಳೆ ತಟ್ಟಿತು. ಉತ್ತ ಮಣ್ಣಿನ ಕನಸು ಕೆನೆ ಕಟ್ಟಿತು. ಶ್ರಾವಣ ಭಾದ್ರಪದ ವರ್ಷ ಋತು, ವರ್ಷ ಋತು, ವರ್ಷ ಋತು, ವರ್ಷ ಋತು. ಹನಿಯ ತುಂಬಿದ ಗಾಳಿ ಬೀಸಿತು. ಕಿವಿಗೆ ರೊಯ್ಯನೆ ನುಗ್ಗಿತು. ಹನಿಯ ತುಂಬಿದ ಗಾಳಿ ಬೀಸಿತು. ಕಿವಿಗೆ ರೊಯ್ಯನೆ ನುಗ್ಗಿತು. ಬೆಳೆದ ತೆಂಗಿನ ಜಂಬ ಅಡಗಿತು. ಬೆಳೆದ ತೆಂಗಿನ ಜಂಬ ಅಡಗಿತು. ತೋಟ ಭೂಮಿಗೆ ಬಗ್ಗಿತು. ತೋಟ ಭೂಮಿಗೆ ಬಗ್ಗಿತು. ಧೂಳನೆಬ್ಬಿಸಿ ಗಾಳಿ ಬೀಸಿತು. ಧೂಳನೆಬ್ಬಿಸಿ ಗಾಳಿ ಬೀಸಿತು. ದಿಕ್ಕು ದಿಕ್ಕಿಗೆ ಅಲೆಯಿತು. ದಿಕ್ಕು ದಿಕ್ಕಿಗೆ ಅಲೆಯಿತು. ಧಾರೆ ಧಾರೆಗಳಾಗಿ ಸೋರಿದ ನೀರು ನೆಲವನ್ನು ತೊಳೆಯಿತು. ಧಾರೆ ಧಾರೆಗಳಾಗಿ ಸೋರಿದ ನೀರು ನೆಲವನ್ನು ತೊಳೆಯಿತು. ತೊಳೆಯಿತು, ತೊಳೆಯಿತು. ನೀರು ನೆಲವನ್ನು ತೊಳೆಯಿತು. ನೀರು ನೆಲವನ್ನು ತೊಳೆಯಿತು. ಶ್ರಾವಣ ಭಾದ್ರಪದ ವರ್ಷ ಋತು. ಶ್ರಾವಣ ಭಾದ್ರಪದ ವರ್ಷ ಋತು, ವರ್ಷ ಋತು, ವರ್ಷ ಋತು. ತೊಳೆದ ಕನ್ನಡಿಯಂತ ಬೀದಿಯ ದೀಪ ತಣ್ಣಗೆ ಹೊಳೆಯಿತು. ಬೀದಿಯ ದೀಪ ತಣ್ಣಗೆ ಹೊಳೆಯಿತು. ಲೋಕ ಹುಟ್ಟಿದ ಮೊದಲ ಬೆಳಗಿನ ಮೊದಲ ಕಳೆಯನು ಕಳೆಯಿತು. ಲೋಕ ಹುಟ್ಟಿದ ಮೊದಲ ಬೆಳಗಿನ ಮೊದಲ ಕಳೆಯನು ಕಳೆಯಿತು. ಮೊದಲ ಕಳೆಯನು ಕಳೆಯಿತು. ಮೊದಲ ಕಳೆಯನು ಕಳೆಯಿತು. ಶ್ರಾವಣ ಭಾದ್ರಪದ ವರ್ಷ ಋತು, ವರ್ಷ ಋತು, ವರ್ಷ ಋತು.
ಕನ್ನಡಿಯಂತೆ ಕೋರೈಸಿತು, ರಾತ್ರಿ ಕನ್ನಡಿಯಂತೆ ಕೋರೈಸಿತು. ನಕ್ಷತ್ರಗಳ ಕಣ್ಣು ಥಳಥಳಿಸಿತು, ನಕ್ಷತ್ರಗಳ ಕಣ್ಣು ಥಳಥಳಿಸಿತು, ಕಣ್ಣು ಥಳಥಳಿಸಿತು, ಥಳಥಳಿಸಿತು. ಚಂದಿರನ ತುಂಬುನಗೆ ತಂಪೆರೆಯಿತು, ಚಂದಿರನ ತುಂಬುನಗೆ ತಂಪೆರೆಯಿತು. ಆಶ್ವಯುಜ ಕಾರ್ತೀಕ ಶರದೃತು, ಆಶ್ವಯುಜ ಕಾರ್ತೀಕ ಶರದೃತು. ಶರತ್ಕಾಲವೇ ಋತುಗಳ ರಾಣಿ ತಾರಾಮಣಿ ಮೇಣಿ, ಶರತ್ಕಾಲವೇ ಋತುಗಳ ರಾಣಿ ತಾರಾಮಣಿ ವೇಣಿ. ಇಂದ್ರ ನೀಲ ನೀಲಾಂಬರಧಾರಿಣಿ ಕವಿಗಣದ ಅಭಿಮಾನಿ, ಇಂದ್ರ ನೀಲ ನೀಲಾಂಬರಧಾರಿಣಿ ಕವಿಗಣದ ಅಭಿಮಾನಿ. ಪುಷ್ಪರಹಿತ ಉದ್ಯಾನದ ಧ್ಯಾನದ ಹೃದಯದ ಅಧಿದೇವಿ, ಪುಷ್ಪರಹಿತ ಉದ್ಯಾನದ ಧ್ಯಾನದ ಅರಳದ ಅಧಿದೇವಿ. ಹಸಿರೆಲೆಯಂಚಿಗೆ ಅರಸಿನ ಚಲ್ಲಿತ ಮಂಗಳವನ ದೇವಿ, ಹಸಿರೆಲೆಯಂಚಿಗೆ ಅರಸಿನ ಚಲ್ಲಿತ ಮಂಗಳವನ ದೇವಿ. ಆಶ್ವಯುಜ ಕಾರ್ತೀಕ ಶರದೃತು, ಆಶ್ವಯುಜ ಕಾರ್ತಿಕ ಶರದೃತು. ಮುಗಿಲಿಲ್ಲದ ನೀಲದ ತಾರಾಧೂಳಿಯಲಿ, ಮೇರೆ ಇರದ ಮುಗಿಲಿಲ್ಲದ ನೀಲದ ತಾರಾಧೂಳಿಯಲಿ. ತಿಂಗಳ ಬೆಳಕಿನ ತಂಪನು ಹರಡುವ ಕವಿನೋಟವ ಬೀರಿ, ತಿಂಗಳ ಬೆಳಕಿನ ತಂಪನು ಹರಡುವ ಕುಡಿನೋಟವ ಬೀರಿ, ಕುಡಿನೋಟವ ಬೀರಿ, ಕುಡಿನೋಟವ ಬೀರಿ. ಹೂವಿಲ್ಲದ ಬಯಲಿನ ಶಾಂತಿಯ ಸೆರಗಿನಲಿ, ಧೂಳಿಲ್ಲದ ಹೂವಿಲ್ಲದ ಬಯಲಿನ ಶಾಂತಿಯ ಸೆರಗಿನಲಿ. ಹರುಷದಿಂದ ತುಳುಕಾಡುವ ಕಂಗಳ ಮೌನದ ಬೆಡಗಿನಲಿ, ಹರುಷದಿಂದ ತುಳುಕಾಡುವ ಕಂಗಳ ಮೌನದ ಬೆಡಗಿನಲಿ. ಮೌನದ ಬೆಡಗಿನಲಿ, ಮೌನದ ಬೆಡಗಿನಲಿ. ಆಶ್ವಯುಜ ಕಾರ್ತಿಕ ಶರದೃತು, 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 ಶರದೃತು. ಮಾರ್ಗಶಿರ ಪುಷ್ಯ ಹೇಮಂತ ಋತು, ಹಿಮ ಸುರಿವ ಹಾದಿಯಲ್ಲಿ ಬೆಳಗಾಯಿತು. ಮಾರ್ಗಶಿರ ಪುಷ್ಯ ಹೇಮಂತ ಋತು, ಹಿಮ ಸುರಿವ ಹಾದಿಯಲ್ಲಿ ಬೆಳಗಾಯಿತು. ಮಾಘ ಪಾಲ್ಗುಣ ಶಿಶಿರ ಋತು, ಕಂಬಳಿ ಕೊದ್ದರು ಮೈ ನಡುಗಿತು, ಮೈ ನಡುಗಿತು. ಮಾಘ ಪಾಲ್ಗುಣ ಶಿಶಿರ ಋತು, ಕಂಬಳಿ ಹೊದ್ದರು ಮೈ ನಡುಗಿತು, ಮೈ ನಡುಗಿತು, ಮೈ ನಡುಗಿತು. ಹೇಮಂತ ಋತು ಶಿಶಿರ ಋತು, ಹೇಮಂತ ಋತು ಶಿಶಿರ ಋತು. ಹೇಮಂತದ ಚಳಿಗಾಳಿಗಳೇ ಹರಿತದ ಬಾಣವ ಹೂಡದಿರಿ, ಹೇಮಂತದ ಚಳಿಗಾಳಿಗಳೇ
ಹರಿತದ ಬಾಣವ ಹೂಡದಿರಿ. ಎಲ್ಲವ ಗೆಲ್ಲುವ ದುಡುಕಿನಲಿ ಸಾವಿನ ಗೀತವ ಹಾಡದಿರಿ. ಎಲ್ಲವ ಗೆಲ್ಲುವ ದುಡುಕಿನಲಿ ಸಾವಿನ ಗೀತವ ಹಾಡದಿರಿ. ಸಾವಿನ ಗೀತವ ಹಾಡದಿರಿ. ಮಾರ್ಗಶಿರ ಪುಷ್ಯ ಹೇಮಂತ ಋತು, ಮಾಘ ಪಾಲ್ಗುಣ ಶಿಶಿರ ಋತು. ಮಾಗಿಯ ಮಂಜಿನ ಮಸುಕುಗಳೇ ಕಣ್ಣಿಗೆ ಮೋಸವ ಮಾಡುವಿರಿ. ಮಾಗಿಯ ಮಂಜಿನ ಮಸುಕುಗಳೇ ಕಣ್ಣಿಗೆ ಮೋಸವ ಮಾಡುವಿರಿ. ತರುಲತೆಗಳ ಜೀವಾಳವನೆ ಹಿಡಿದಲ್ಲಾಡಿಸಿ ನೋಡುವಿರಿ. ತರುಲತೆಗಳ ಜೀವಾಳವನೆ ಹಿಡಿದಲ್ಲಾಡಿಸಿ ನೋಡುವಿರಿ. ಹೇಮಂತ ಋತು ಶಿಶಿರ ಋತು, ಹೇಮಂತ ಋತು ಶಿಶಿರ ಋತು. ವಸಂತ ಮುಗೀತೆನಲು ಗ್ರೀಷ್ಮ ಬಂದನು ಎನ್ನುವುದು. ಮೃದು ವಸಂತ ಮುಗೀತೆನಲು ಗ್ರೀಷ್ಮ ಬಂದನೆನ್ನುವುದು. ಗ್ರೀಷ್ಮ ದುರಿಯ ನಂದಿತೆನಲು ವರ್ಷ ನುಗ್ಗಿ ಬರುವುದು. ಗ್ರೀಷ್ಮ ದುರಿಯ ನಂದಿತೆನಲು ವರ್ಷ ನುಗ್ಗಿ ಬರುವುದು. ಮಳೆಯಗಿಂದೆ ಶರತ್ಕಾಲ ಬಿಳಿಯ ಹೆಜ್ಜೆ ಇಡುವುದು. ಮಳೆಯಗಿಂದೆ ಶರತ್ಕಾಲ ಬಿಳಿಯ ಹೆಜ್ಜೆ ಇಡುವುದು. ಹೇಮಂತದ ಗಿಂದೆ ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರತ್ಕಾಲ ಹೇಮಂತ ಶಿಶಿರ. ಕಾಲವೀಣ ಮಿಡಿಗುವುದು, ಕಾಲವೀಣ ಮಿಡಿಗುವುದು, ಕಾಲವೀಣ ಮಿಡಿಗುವುದು, ಕಾಲವೀಣ ಮಿಡಿಗುವುದು. ದಿಟ್ಟವಾಗಿ ಸಂಗೀತ ಋತುಸಂಹಾರವಾಯಿತು. ಇನ್ನು ನಾವು ಈ ಗಂಭೀರ ಮನೋಹರ ಪ್ರಕೃತಿಯ ವರ್ಣನೆಯಿಂದ ಮಾನವನ ಪ್ರಕೃತಿಯ ಒಂದು ವಿಕೃತಿಯನ್ನು ಕಾಣಬಹುದು. ಅದೆಂದರೆ ಗದ್ದಲ ಮಾಡಿಯೂ ತಾನು ಗದ್ದಲ ಮಾಡುವವನಿಗೆ ಒಂದಿಷ್ಟು ತೊಂದರೆ ಕೊಡದೇ ಇರತಕ್ಕಂಥದ್ದು. ನಮ್ಮ ಮನೆಗೆ ಒಂದು ರಕ್ಷಣೆಗಾಗಿ ನಾಯಿ ಇದ್ದರೆ ನಮಗೆ ಯಾರಿಂದಲೂ ತೊಂದರೆ ಆಗಬಾರ್ದು ಅಂತ ಆ ನಾಯಿ ಬೊಗಳೋದು ನಮಗೂ ತೊಂದರೆ ಆಗುತ್ತೆ. ಆದರೆ ಗೊರಕೆ ಇದೆಯಲ್ಲ, ಅದು ಹಾಗಲ್ಲ. ನಿದ್ದೆಯ ನಿಕ್ಷೇಪವನ್ನು ಕಾಯುವ ನಾಯಿಯಂತೆ ಗೊರಕೆ. ಆದರೆ ಬೇರೆಯವ್ರನ್ನ ಮಾತ್ರ ಅದು ಕೆಡಿಸುತ್ತಲ್ಲದೆ ನಿದ್ರೆ ಮಾಡುವವನಿಗೆ ಮಾತ್ರ ಒಂದಿಷ್ಟು ಇಲ್ಲ ಪರಕೆ. ಇಂಥ ಗೊರಕೆಯ ಬಗ್ಗೆ ರಾಷ್ಟ್ರಕವಿಗಳು ಬರೆದಿದ್ದಾರೆ. ಶಿವರುದ್ರಪ್ಪನವರು ಕವಿತೆ ಬರೆದಿದ್ದಾರೆ. ಎಷ್ಟೋ ಕವಿಗೋಷ್ಠಿಗಳಲ್ಲಿ ಆಗುವುದೇ ಇದು. ಗೊರಕೆಯೇ ಅಲ್ಲಿರುವ ಸರಕೆ, ಇನ್ನೇನಲ್ಲ. ಬಹಳ ಚೆನ್ನಾಗಿದೆ. ಅರಾಮಿತ್ರ ಅವರು ಗೊರಕೆಯ ಬಗ್ಗೆ ಬಹಳ ಒಳ್ಳೆಯ ಲಲಿತ ಪ್ರಬಂಧವನ್ನು ಬರೆದಿದ್ದಾರೆ. ಆ ಗೊರಕೆಯನ್ನು ಸವಾಲ್ ಜವಾಬ್ ಜುಗಲ್ಬಂದಿ ತರಹ ನಡೆದಾಗ ಒಂದು ಗೊರಕೆ ನವೋದಯ ಕವಿತೆ ಹಾಗೆ ಹಿತವಾದ ಲಯಗಳು, ನಿರೀಕ್ಷಿತ ಸಾಲುಗಳು,
ಹದವಾಗಿ ಬರುವಂಥದ್ದು. ಇನ್ನೊಂದು ನವ್ಯ ಕವಿತೆ ಹಾಗೆ ಅನಿರೀಕ್ಷಿತವಾದ ಉದ್ದ ಮೊಟಕು ಸಾಲುಗಳು ಇದ್ದಕ್ಕಿದ್ದಂತೆ ಏರು ಜೋರು ಕ್ರಾಂತಿಯ ಝಳಪಯಿಸುವ ಹಾಗೆ ಅಸಂಗತವಾದಂಥ ರೀತಿ ಅಂತ ಇರಲಿ. ಅದು ಗೊರಕೆ ಹೇಗೆ ಅಂತಂದರೆ ಮೂಗೆಂಬ ಟನಲ್ಲಿನ ಒಳಗೆ ಜೋಡು ಗೂಡ್ಸ್ ರೈಲುಗಳು ಒಟ್ಟಿಗೆ ಓಡಾಡಿದ್ರೆ ಆಗುವ ಶಬ್ದದ ಹಾಗೆ ಅಂತ ಅರಾಮಿತ್ರ ವರ್ಣನೆ ಮಾಡ್ತಾರೆ. ಶಿರುದ್ರಪ್ಪನವರು ಅವರಿಗೆ ಗುರುಗಳು. ಇನ್ನು ಹೇಳಬೇಕೆ, ಇರುಳ ಮೌನದ ಕೊರಡ ಕೊರೆಯುವ ಇವರ ಕೊರಕೆಯ ಗರಗಸ ತಾರಮಂದರದಲ್ಲಿ ಏರಳಿದೆಂತು ಗೈದಿದೆ ಪರವಶ. ಮೌನದ ಕೊರಡನ್ನು ಕೊರೆಯುವಂಥ ಗೊರಕೆ ಗರಗಸದ ಹಾಗಿದೆ, ತಾರಮಂದಿರಗಳಲ್ಲಿ ಏರಿ ಇಳಿದು ಏನು ಮಾಡಿದೆ. ಇರುಳ ನಿದ್ದೆಯ ಮರಳುಗಾಡಳು ನಡೆಯುವ ಕನಸಿನ ಕಾರವಾನ್. ಇರುಳಿನ ನಿದ್ದೆಯ ಮರಳಿನ ಕಾಡಲ್ಲಿ ನಡೆಯುವ ಕನಸಿನ ಕಾರವಾನ್ ಎಂಥದ್ದಾಗ್ಬಿಡುತ್ತೆ. ಇವರ ಗೊರಕೆಯ ಬೀಸಿ ನುರುಳಿಗೆ ಸಿಲುಕಿ ನಿಂತಿತೋ ಕಾಣೆ ನಾನು. ಅದು ಕಾರವಾನ್ ಮರುಭೂಮಿಯಲ್ಲಿ ಹೋಗ್ತಾ ಇದ್ದರೆ ಒಂದು ಸೈಕತ ಜಂಝಾವಾತ, ಸ್ಯಾಂಡ್ ಸ್ಟಾರ್ಮ್ ಅಂತಾರಲ್ಲ, ಅದು ಬಂದರೆ ಹೇಗೆ ಕಕ್ಕಾವಿಕ್ಕಿ ಆಗ್ತಾರೋ ಆ ಥರ ಗೊರಕೆಗೆ ಆಗ್ತಾ ಇದೆ. ಏನು ಲಯವೋ, ಏನು ತಾಳವಿದೇನು ರಾಗಾಲಾಪನೆ, ಘೂಕ ಗರ್ಧಭ ಚಕಿತವಾಗಿವೆ, ಆಹಾ ಎಂಥ ಕಸಿವಿಸಿ ಯಾತನೆ. ಗೂಬೆ ಕತ್ತೆ ಇವುಗಳೆಲ್ಲ ಚಕಿತವಾಗಿವೆ ಅಂತೆ ಈ ಆರ್ಭಟಕ್ಕೆ. ಗಾನ ದೇವಿಯ ಶಿಲುಬೆಗೇರಿಸಲು ಅವಳು ನರಳುವ ಧ್ವನಿಗಳೋ ಜಗದ ಅಪಸ್ವರಗಳನ್ನು ಭಟ್ಟಿಯ ನಿಳಿಪ ಗಾಣದ ಮೊರೆತವು. ಗಾನದೇವಿಯನ್ನು ಶಿಲುಬೆಗೆ ಏರಿಸಿದಾಗ ಅವಳು ಮಾಡುವ ಚಿತ್ಕಾರವ ಇದು, ಅಥವಾ ಜಗತ್ತಿನ ಅಪಸ್ವರಗಳನ್ನು ಬಟ್ಟಿ ಇಳಿಸಿದ ಗಾಣದ ಮೊರೆತವ. ನಿದ್ದೆ ಬೀದಿ ರಿಪೇರಿ ರೋಡೆಂಜಿನ್ನು ಉರುಳುವ ರಭಸವೋ, ಏನು ಬಣ್ಣಿಸಲಯ್ಯ ಉಪಮಾತೀತವಾದಿ ಗಾನವ. ಇಂಥ ಗೊರಕೆಯ ನಕ್ರ ಪೀಡನೆಯಿಂದ ಬಿಡಿಸೋ ಕೇಶವ. ಗೊರಕೆಯ ಮೊಸಳೆ ಹಾಗೆ ಎಳ್ಕೊಂಡು ಹೋಗ್ತಾ ಇದೆ. ನಿದ್ದೆಯ ಸಾಗರದಲ್ಲಿ ಶಾಂತಿ ಸಿಗುತ್ತಾ, ನಿದ್ದೆಯ ಸರೋವರದಲ್ಲಿ ನೆಮ್ಮದಿ ಇದೆಯಾ ಅಂತ ಬಂದರೆ ಗೊರಕೆಯ ಮೊಸಳೆ ನಮ್ಮನ್ನು ಎಳೀತಾ ಇದೆ. ಇನ್ನು ಎಲ್ಲಿಂದ ಬಿಡುಗಡೆ ಅಂತನ್ನುವಂಥದ್ದು ಹಾಸ್ಯಕ್ಕೆ ಕುಂತಲವರಾಳಿ ಹೇಳಿ ಮಾಡಿಸಿದ ರಾಗ. ಅಲ್ಲಿಗೆ ನೋಡೋಣ. ಇರುಳ ಮೌನದ ಕೊರಡ ಕೊರೆಯುವ ಇವರ ಗೊರಕೆಯ ಗರಗಸ ಗರಗಸ. ಇರುಳ ಮೌನವ ಕೊರಡ ಕೊರೆಯುವ ಇವರ ಗೊರಕೆಯ ಗರಗಸ. ತಾರ ಮಂದರದಲ್ಲಿ ಏರಿಳಿದೆಂತು ಗೈದಿದೆ ಪರವಶ. ತಾರ ಮಂದರದಲ್ಲಿ ಏರಿಳಿದೆಂತು ಗೈದಿದೆ ಪರವಶ. ಇವರ ಮೌನದ ಕೊರಡ ಕೊರೆಯುವ ಇರುಳ ಗೊರಕೆಯ ಗರಗಸ. ಇರುಳ ಗೊರಕೆಯ ಗರಗಸ, ಇವರ ಗೊರಕೆಯ ಗರಗಸ. ಗರಗಸ 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 ಗರಗಸ. ಇರುಳ ನಿದ್ದೆಯ ಮರಳುಗಾಡಳು ನಡೆವ ಕನಸಿನ ಕಾರವಾನ್. ಇರುಳ ನಿದ್ದೆಯ ಮರಳುಗಾಡಳು ಕೊಡವ ಕನಸಿನ ಕಾರವಾನ್. ಇವರ ಗೊರಕೆಯ ಬಿಸಿ ಉರುಳಿಗೆ ನಿಲ್ಕಿ ನಿಂತಿತೋ ಕಾಣೆ ನಾನ್. ಕಾರವಾನ್ ಇವರ ಗೊರಕೆಯ ಬೀಸಿ ನುರುಳಿಗೆ ಸಿಲುಕಿ ನಿಂತಿತೋ ಕಾಣೆ ನಾನ್. ಮೌನದ ಕೊರಡ ಕೊರೆಯುವ ಇವರ ಗೊರಕೆಯ ಗರಗಸ. ತಾರ ಮಂದರ ತಾರ ಮಂದರ ಅಲ್ಲಿ ಏರಿ ಇಳಿದು ಎಂತು ಗೈದಿದೆ ಪರವಶ. ಎಂತು ಗೈದಿದೆ ಪರವಶ. ಇವರ ಗೊರಕೆಯ ಗರಗಸ. ಇವರ ಗೊರಕೆಯ ಗರಗಸ. ಗರಗಸ ಗರಗಸ ಗರಗಸ. ಏನು ಲಯ ಏನು ತಾಳ, ಏನು ಲಯ
ಏನು ತಾಳ ಇದೇನು ರಾಗಾಲಾಪನೆ. ಏನು ಲಯ ಏನು ತಾಳ ಇದೇನು ರಾಗಾಲಾಪನೆ. ಭೂಕ ಗಾರ್ಧಬ ಚಕಿತವಾಗಿವೆ, ಭೂಕ ಗಾರ್ಧಬ ಚಕಿತವಾಗಿವೆ. ಅಹ ಎಂಥ ಕಸಿವಿಸಿಯಾತನೆ, ಎಂಥ ಕಸಿವಿಸಿಯಾತನೆ, ಎಂಥ ಕಸಿವಿಸಿಯಾತನೆ. ಇರುಳ ಮೌನದ ಕೊರಡ ಕೊರೆಯುವ ಇವರ ಗೊರಕೆಯ ಗರಗಸ, ಇವರ ಗೊರಕೆಯ ಗರಗಸ, ಗರಗಸ ಗರಗಸ ಗರಗಸ. ಗಾನದೇವಿಯ ಶಿಲುಬೆಗೇರಿಸಲವಳು ನರಳುವ ದನಿಗಳು. ಗಾನದೇವಿಯ ಶಿಲುಬೆಗೇರಿಸಲವಳು ನರಳುವ ದನಿಗಳು. ಜಗದ ಪಸ್ವರಗಳನ್ನು ಭಟ್ಟಿಯ ನಿಳಿಪ ಗಾಣದ ಮೊರೆತವೋ. ಜಗದ ಪಸ್ವರಗಳನ್ನು ಭಟ್ಟಿಯ ನಿಳಿಪ ಗಾಣದ ಮೊರೆತವೋ. ನಿದ್ದೆ ಬೀದಿ ರಿಪೇರಿ ರೋಡೆಂಜಿನ್ನು ಉರುಳುವ ರಭಸವೋ. ನಿದ್ದೆ ಬೀದಿ ರಿಪೇರಿ ರೋಡಿಂಜಿನ್ನು ಉರುಳುವ ರಭಸವೋ. ಏನು ಬಣ್ಣಿಸಲಯ್ಯ, ಏನು ಬಣ್ಣಿಸಲಯ್ಯ ಉಪಮಾತೀತವಾದಿ ಗಾನವ. ಏನು ಬಣ್ಣಿಸಲಯ್ಯ ಉಪಮಾತೀತವಾದಿ ಗಾನವ. ಇಂಥ ಗೊರಕೆಯ ನಕ್ರ ಪೀಡನೆಯಿಂದ ಬಿಡಿಸೋ ಕೇಶವ, ಕೇಶವ 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 ಕೇಶವ. ಇಂಥ ಗೊರಕೆಯ ನಕ್ರ ಪೀಡನೆಯಿಂದ ಬಿಡಿಸೋ ಕೇಶವ, ಪೀಡನೆಯಿಂದ ಬಿಡಿಸೋ 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 ಕೇಶವ. ಅತ್ಯಂತ ರೋಮಾಂಚಕಾರಿಯಾದ ಹಾಡು. ಎಂಥವರು ಕೂಡ ಗೊರಕೆಗೆ ಧನ್ಯವಾದ ಹೇಳಬೇಕು ಆಗಿದೆ. ನಮ್ಮ ಎಸ್ ವಿ ಪರಮೇಶ್ವರ ಭಟ್ರನ್ನ ಹಿಂದೆಯೇ ಕಂಡ್ವಿ. ನಂಜುಂಡು ಅಮೃತವನ್ನು ವಿತರಣೆ ಮಾಡಿದಂಥ ಕವಿ ಸರಸಿ ಅವರ ಇಂದ್ರಚಾಪ ಬಹಳ ರಮಣೀಯವಾದ 700 ಮುಕ್ತಕಗಳ ಸಂಕಲನ. ಗಾಥಾ ಸಪ್ತಶತಿ, ಆರ್ಯ ಸಪ್ತಶತಿ ಮೊದಲಾದ ಪರಂಪರೆಗೆ ಸೇರಬಲ್ಲಂಥ ಕಾವ್ಯಗಳನ್ನು ಅನೇಕವನ್ನು ಅವರು ಸೃಜಿಸಿದರು. ಅದು ಚಿತ್ರಪಥೆ ಇರಬಹುದು, ಅಥವಾ ಸುರಗಿ ಸುರಹೊನ್ನೆ ಇರಬಹುದು, ಅಥವಾ ಅವರ ಮತ್ತೊಂದು ರಮಣೀಯವಾದಂಥ ಕವನ ಸಂಕಲನ ತುಂಬೆ ಇರಬಹುದು. ಯಾವುದೇ ತೆಗೆದುಕೊಂಡರೂ ಅವರು ಏಳೆಯನ್ನು, ತ್ರಿಪದಿಯನ್ನು, ಸಾಂಗತ್ಯವನ್ನು ಬಳಸಿಕೊಂಡ ಬಗೆ ನೋಡಿದರೆ ಈ ಅಂಶ ಛಂದಸ್ಸು ಅಥವಾ ತ್ರಿಮೂರ್ತಿಗಣ ಛಂದಸ್ಸು ಅಂತ ಯಾವುದಿವೆ ಅವುಗಳನ್ನು ಪುನರುದ್ಧರಿಸೋದಕ್ಕೆ ಹುಟ್ಟಿದಂಥವರ ಅಂತ ನಾವು ಹೇಳಬಹುದು. ಅಷ್ಟು ಚೆನ್ನಾಗಿ ಮಾಡಿದರು. ಅವರ ಮುಕ್ತಕಗಳ ಸಂಕಲನವಾಗಿ ಆ ಇಂದ್ರಚಾಪದಲ್ಲಿ ಕೆಲವು ಸ್ಮರಣೀಯವಾದ ಸೂಕ್ತಿಗಳು ಬರ್ತವೆ. ಅಲ್ಲಿಯ ಅವರ ಹಾಸ್ಯ, ಲೋಕ ಪರಿಜ್ಞಾನ ಎಲ್ಲ ಕೂಡ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾಂಗತ್ಯದಲ್ಲಿವೆ, ಎಲ್ಲ ತಾಳಗಳಲ್ಲಿ ಹಾಡಬಹುದು. ಆ ರೀತಿಯಾದಂಥದ್ದು ಸಾಂಗತ್ಯದ ಬಂಧ. ಇಲ್ಲಿ ಪ್ರಾಯಶಃ ಮಿಶ್ರ ಚಾಪು ಅದಕ್ಕೆ ತುಂಬ ಒಗ್ಗಿ ಬಂದ ತಾಳ ಅಲ್ಲಿ ಹಾಡ್ತಾರೆ. ಕತ್ತೆ ಎಂದಾದರೂ ನಿನ್ನನ್ನು ಒದ್ದರೆ ಮರಳಿ ನೀನೊದವೆಯ ಅದಕ್ಕೆ, ಕತ್ತೆಯ ಒದೆಯನ್ನು ಹಿಂದಿರುಗಿಸಿದರೆ ನೋವಿನ ಬಹುಪಾಲು ನಿನಗೆ. ಕತ್ತೆ ಒದ್ದರೆ ನಾವು ಮತ್ತೆ ಒದೆಯೋಲ್ಲ, ಒದ್ದಲ್ಲಿ ನೋವೇ ನಮಗೆ ಹೆಚ್ಚು. ಹಾಗಾಗಿ ಕೊಚ್ಚೆ ಮೇಲೆ ಕಲ್ಲು ಹಾಕುವುದು ಸರಿಯಲ್ಲ ಅನ್ನುವ ನೀತಿಯನ್ನು ಅವರು ಹೀಗೆ ತೋರುತ್ತಾರೆ. ಹತ್ತಡೆಯೊಳು ತೋಡಿ ಒಂದಡಿ ಎಷ್ಟನ್ನು ಬರಲಿಲ್ಲ ನೀರೆನ್ನ ಬೇಡ,
ಒಂದಡೆಯೊಳು ತೋಡು 10 ಅಡಿ ಎಷ್ಟನ್ನು ಚಿಮ್ಮುವು ದುದಕವು ನೋಡ. 10 ಕಡೆ ಸುಮ್ಮನೆ ಒಂದೊಂದು ಅಡಿ ಅಗೆಯೋದಕ್ಕೆ ಬದಲಾಗಿ ಒಂದು ಕಡೆ 10 ಅಡಿ ಅಗೆದ್ರೆ ನೀರು ಬರುತ್ತದೆ ಅಂತ. ಆ ಸ್ಥಾನದಲ್ಲಿ ಪರಿಶ್ರಮವನ್ನು ಸುಮ್ಮನೆ ಹಾಕಿ ಆಲ್ರೌಂಡರ್ ಅಂತ ಅನಿಸಿಕೊಂಡು ಶೂನ್ಯವನ್ನು ಗಿಟ್ಟಿಸುವುದಕ್ಕಿಂತ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಆಗುವುದಕ್ಕಿಂತ ಒಂದು ಕಡೆ ನೆಲೆ ನಿಲ್ಲೋದು ಮೇಲು ಅಂತ ನನ್ನಂಥವರಿಗೆ ಹೇಳಿ ಮಾಡಿಸಿದಂಥ ಪದ್ಯ. ಏನು ಮಾಡಲಿ, ಸ್ವಭಾವೋ ದುರತಿಕ್ರಮ. ಎಲ್ಲವೂ ಗೊತ್ತು, ಎಲ್ಲೆಲ್ಲೋ ಗೊತ್ತು ಅಷ್ಟೇ. ಬಂಗಾರದಂತಹ ನಾ ಕೊಟ್ಟ ದಿನವನ್ನು ನೀ ಮಣ್ಣು ಮಾಡಿದೆ ಎಂದು, ಕೆಂಪನೆ ಮುಖ ಮಾಡಿ ನನ್ನನೇ ನೋಳ್ಪನು ದಿನಪನು ತಾಪೋಗು ಒಂದು. ಬಂಗಾರದಂಥ ದಿನವನ್ನು ನಾನು ಕೊಟ್ಟೆ. ಆ ದಿನ ಎಂಥದ್ದು? ಲಾರಾ ಇಂಗಲ್ಸ್ ವೈಲ್ಡರ್ ಹೇಳ್ತಾಳೆ, ದಿನ ಅನ್ನುವ ಒಂದು ಬಂಗಾರದ ಗಂಟೆಗೆ 24 ವಜ್ರಗಳನ್ನು ಮತ್ತು ಒಂದೊಂದು ವಜ್ರಗಳ ಸುತ್ತೂ 60 ಮುತ್ತುಗಳನ್ನು, ರತ್ನಗಳನ್ನು, ಕೆಂಪುಗಳನ್ನು, ಪಚ್ಚೆಗಳನ್ನು ಕೆತ್ತಿ ಕೊಟ್ಟೆ. ಅದನ್ನು ನೀನು ಎಲ್ಲೋ ಕಳ್ಕೊಂಡು ಬಿಟ್ಟಿಯಲ್ಲ ವಿವೇಕಿ ಅಂತ ಹೇಳಿಬಿಟ್ಟು ಆ ಕಾಲ ಹೇಳುತ್ತಂತೆ. ಹಾಗೆ ಬಂಗಾರದಂಥ ನಾ ಕೊಟ್ಟ ದಿನವನ್ನು ನೀನು ಮಣ್ಣು ಮಾಡಿದೆ ಅಂತ ಸೂರ್ಯ ಕೋಪ ಮಾಡಿಕೊಂಡು ಮುಖ ಕೆಂಪಗಾಗಿಸಿಕೊಂಡು ಮುಳುಗ್ತಾ ಇದ್ದಾನೆ ನೋಡು ಅಂತ. ಇಂಥ ಒಳ್ಳೆಯ ಉತ್ಪ್ರೇಕ್ಷ ಅಲಂಕಾರ, ಹೇತುತ್ಪ್ರೇಕ್ಷ ಅಲಂಕಾರ ಅಥವಾ ಕಾವ್ಯಲಿಂಗ ಅಲಂಕಾರ ಇಲ್ಲಿದೆ. ಮಳೆಗಾಲದೊಳು ನೀನು ಹಾಡುವುದಿಲ್ಲವೇ ಕೇಳಿತು ಪಿಕವನು ಬಕವು, ಕಪ್ಪೆಗಳೊಟಗುಟ್ಟು ವೆಡೆಯೋಳು ಮೌನವೇ ಲೇಸೆಂದು ಹೇಳಿತು ಪಿಕವು. ಮಳೆಗಾಲದಲ್ಲಿ ನೀನು ಯಾಕೆ ಹಾಡೋಲ್ಲ ಅಂತ ಕೊಕ್ಕರೆ ನವಿಲೆ ಕೋಗಿಲೆಯನ್ನು ಕೇಳ್ತಂತೆ. ಕಪ್ಪೆಗಳೇ ಇರೋವಾಗ ನಾನು ಯಾಕೆ ಬೇಕು ಅಂತಂತೆ. ಪಾಪ ನೆಲದಡಿಯಿಂದ ಆರ್ಕೆಸ್ಟ್ರಾ ಬಂದಿದೆ, ಹಗಲು ರಾತ್ರಿ ಏಕತ್ರ. ಹಾಗಿರುವಾಗ ಹೇಗೆ ಇದಕ್ಕೆ? ನದಿ ಎದುರಿಸುತ್ತಾ ಹೋಗುವುದಾದರೆ ಜೀವಂತ ಮತ್ಸ್ಯವೇ ಬೇಕು, ಹೊನಲಿನ ದಿಕ್ಕಿಗೆ ಸಾಗುವುದಾದರೆ ಕೊಳತಂದು ಕಸಕಡ್ಡಿ ಸಾಕು. ನನಗೆ ತುಂಬ ಇಷ್ಟವಾದ ಪದ್ಯಗಳಲ್ಲೊಂದು ಇಂದ್ರಚಾಪದಲ್ಲಿ, ನದಿಯ ಎದುರು ಈಜಬೇಕು ಅಂದರೆ ಒಂದು ಮಹಾ ಮತ್ಸ್ಯವೇ ಬೇಕು. ಸಾಲ್ಮನ್ ಮೀನು ಸಮುದ್ರದಲ್ಲಿ ಅದರ ಬೆಳವಣಿಗೆ, ಅದು ನದಿಯಲ್ಲಿ ಹುಟ್ಟುವುದು, ಮತ್ತು ನದಿಯಲ್ಲಿಯೇ ತನ್ನ ಮೊಟ್ಟೆ ಇಡಬೇಕು, ಸಂತಾನ ಬೆಳೆಸಬೇಕು ಅಂತ ಸಮುದ್ರದಿಂದ ನದಿಯ ಪ್ರವಾಹಕ್ಕೆ ಎದುರಾಗಿ ಈಜಿ ಜಲಪಾತಗಳನ್ನು ಹಾರಿ ದಾಟಿ ಮತ್ತು ತೊರೆಗಳಲ್ಲಿ ಬಂದು ಸೇರಿ ಅಲ್ಲಿ ಅದು ಮೊಟ್ಟೆ ಇಟ್ಟು ಸತ್ತು ಹೋಗುತ್ತೆ. ಮತ್ತು ಮರಿಗಳು ಆಮೇಲೆ ಸಮುದ್ರಕ್ಕೆ ಹರಿಕೊಂಡು ಬಂದು ಅವು ಬೆಳಗಾಗುತ್ತವೆ, ಬೆಳೆಯುತ್ತವೆ. ಹೀಗೆ ಅವುಗಳ ಬದುಕು ಅಂತಾರೆ. ಇಂಥ ಅದ್ಭುತ ಅಂದರೆ ಎಗೇನ್ಸ್ಟ್ ದಿ ಕರೆಂಟ್. ಲೋಕ ಯಾವುದನ್ನೂ ಒಂದು ಒಪ್ಪಿದೆ, ಅದಕ್ಕೆ ವಿರುದ್ಧವಾಗಿ ಒಂದು ಮಹತ್ತನ್ನು ಸಾಧಿಸಬೇಕು ಅಂದರೆ ಆ ಆದ್ಯವತಾರ ಮಹಾವಿಷ್ಣುವಿನದು ಯಾವುದಿದೆ ಅದರ ಸತ್ವ ಬೇಕು. ನದಿಗೆ ಅನುಕೂಲವಾಗಿ ಯಾರಂತೆ ಅಂದರೆ ಊರಂತೆ ಅಂತ ಅಕಾರ್ಡಿಂಗ್ ಟು ದಿ ಟೈಮ್ ಅನುಕೂಲವಾಗಿ ಹರಿಯೋದಕ್ಕೆ ಕಸ ಕಡ್ಡಿನೂ ಸಾಕು. ದಿಲ್ ಬಿ ಕ್ಯಾರಿಡ್ ಅವೇ ಇನ್ ಕರೆಂಟ್ ಅಂತ ಎಷ್ಟು ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದಾರೆ. ಹೆಸರಿನೋಳು ಏನಿದೆ ಅಂದಾದ ಹೆಸರೇನೆ, ಅಷ್ಟಕ್ಕೆ ಮಾರು ಹೋಗುವುದೇ, ಅಷ್ಟಕ್ಕೆ ಮಾರು ಹೋಗುವುದೇ. ಮೊಲ್ಲೆಯ ಹೂವನ್ನು ಕಳ್ಳಿಯ ಹೂವನ್ನೇ ಕಂಪೇನು ಕಡಿಮೆಯಾಗುವುದೇ. ಹೆಸರಲ್ಲಿ ಏನಿದೆ, ರೋಸ್ ಫ್ರಾಗ್ರೆನ್ಸಸ್ ಬೈ ಎನಿ ನೇಮ್ ಅಂತ ಶೇಕ್ಸ್ಪಿಯರ್ ಹೇಳ್ದ. ಮಲ್ಲಿಗೆಯನ್ನು ಕಳ್ಳಿ ಅಂತಂದರೆ, ಮೊಲ್ಲೆಯನ್ನು ಕಳ್ಳಿ ಅಂದರೆ ಅದು ಯಾವ ಕಳ್ಳಿಯ ಕೈಗೂ ಅದು ಕಳುವಾಗುವಂಥದ್ದು ಅಲ್ಲ ಅಂತ ಕವಿ ಹೇಳ್ತಾರೆ. ಈ ಆರನ್ನು ಈಗ ನಾವು ಕುಂತಲವರಾಳಿಯಿಂದ ಪಂತುವರಾಳಿಗೆ ಬಂದು ಕೇಳೋಣ. ಬೆಹಾಗ್ ರಾಗದಲ್ಲಿ ಕೇಳೋಣ. ಕತ್ತೆಯೆಂದಾದರೂ ನಿನ್ನನು ಒತ್ತರೆ, ಕತ್ತೆಯೆಂದಾದರೂ ನಿನ್ನನು ಒತ್ತರೆ ಮರಳಿ ನೀನೊದೆಯದಿರದಕ್ಕೆ. ಕತ್ತೆಯೆಂದಾದರೂ ನಿನ್ನನು ಒತ್ತರೆ ಮರಳಿ ನೀನೊದೆಯದಿರದಕ್ಕೆ. ಕತ್ತೆಯು ಒದೆಯನು ಹಿಂದಿರುಗಿಸಿದರೆ, ಕತ್ತೆಯು ಒದೆಯನು ಹಿಂದಿರುಗಿಸಿದರೆ ನೋವಿನ ಬಹುಪಾಲು ನಿನಗೆ, ನೋವಿನ ಬಹುಪಾಲು ನಿನಗೆ, ನೋವಿನ ಬಹುಪಾಲು ನಿನಗೆ.
ಹತ್ತೆಡೆಯೊಳು ತೋಡಿ ಒಂದಡಿ ಎಷ್ಟನು ಬರಲಿಲ್ಲ ನೀರೆನ್ನಬೇಡ. ಹತ್ತೆಡೆಯೊಳು ತೋಡಿ ಒಂದಡಿ ಎಷ್ಟನು ಬರಲಿಲ್ಲ ನೀರೆನ್ನಬೇಡ. ಒಂದೆಡೆಯೊಳು ತೋಡು ಹತ್ತಡಿಯಷ್ಟನು, ಒಂದೆಡೆಯೊಳು ತೋಡು ಹತ್ತಡಿಯಷ್ಟನು ಚಿಮ್ಮುವುದುದಕವು ನೋಡ, ಚಿಮ್ಮುವುದುದಕವು ನೋಡ. ಬಂಗಾರದಂತಹ ನಾ ಕೊಟ್ಟ ದಿನವನು ನೀ ಮಣ್ಣು ಮಾಡಿದೆ ಎಂದು. ಬಂಗಾರದಂತಹ ನಾ ಕೊಟ್ಟ ದಿನವನು ನೀ ಮಣ್ಣು ಮಾಡಿದೆ ಎಂದು. ಕೆಂಪನೆ ಮುಖ ಮಾಡಿ, ಕೆಂಪನೆ ಮುಖ ಮಾಡಿ ನನ್ನನೇನೋಳ್ಪನು. ಕೆಂಪನೆ ಮುಖ ಮಾಡಿ ನನ್ನನೇನೋಳ್ಪನು. ದಿನಪನು ತಾಪೋಗುವಂದು, ದಿನಪನು ತಾಪೋಗುವಂದು. ಮಳೆಗಾಲದೊಳು ನೀನು ಹಾಡುವುದಿಲ್ಲವೇ? ಮಳೆಗಾಲದೊಳು ನೀನು ಹಾಡುವುದಿಲ್ಲವೇ? ಕೇಳಿತು ಪಿಕವನು ಬಕವು. ಮಳೆಗಾಲದೊಳು ನೀನು ಹಾಡುವುದಿಲ್ಲವೇ? ಕೇಳಿತು ಪಿಕವನು ಬಕವು. ಕಪ್ಪೆಗಳು ಒಟಗುಟ್ಟುವೆಡೆಯೋಳು ಮೌನವೆಲ್ಲೇಸೆಂದು ಹೇಳಿತು ಪಿಕವು. ಕಪ್ಪೆಗಳೊಟಗುಟ್ಟುವೆಡೆಯೋಳು, 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 ಒಟಗುಟ್ಟುವೆಡೆಯೋಳು, ಒಟಗುಟ್ಟುವೆಡೆಯೋಳು, ಒಟಗುಟ್ಟುವೆಡೆಯೋಳು. ಕಪ್ಪೆಗಳು ಒಟಗುಟ್ಟುವೆಡೆಯೋಳು ಮೌನವೆಲೇಸು, ಮೌನವೆಲೇಸು, ಮೌನವೆಲೇಸೆಂದು ಕೇಳಿತು ಪಿಕವು. ನದಿಗೆ ದುರಿಸುತ್ತ ಹೋಗುವುದಾದರೆ ಜೀವಂತ ಮತ್ಸ್ಯವೇ ಬೇಕು. ನದಿಗೆ ದುರಿಸುತ್ತ ಹೋಗುವುದಾದರೆ ಜೀವಂತ ಮತ್ಸ್ಯವು ಬೇಕು. ಹೊನಲಿನ ದಿಕ್ಕಿಗೆ ಸಾಗುವುದಾದರೆ ಕೊಳತೊಂದು ಕಸಕಡ್ಡಿ ಸಾಕು. ಹೊನಲಿನ ದಿಕ್ಕಿಗೆ ಸಾಗುವುದಾದರೆ ಕೊಳೆತೊಂದು ಕಸಕಡ್ಡಿ, ಕೊಳೆತೊಂದು ಕಸಕಡ್ಡಿ ಸಾಕು, ಸಾಕು, ಸಾಕು. ಹೆಸರಿನೋಳೇನಿದೆ, ಹೆಸರಿನೋಳೇನಿದೆ, ಅಂದದ ಹೆಸರನೆ ಅಷ್ಟಕ್ಕೆ ಮಾರು ಹೋಗುವುದೇ. ಹೆಸರಿನೋಳೇನಿದೆ, ಅಂದದ ಹೆಸರನೆ ಅಷ್ಟಕ್ಕೆ ಮಾರು ಹೋಗುವುದೇ. ಮೊಲ್ಲೆಯ ಹೂವನು ಕಳ್ಳಿಯ ಹೂವೆನೆ, ಮೊಲ್ಲೆಯ ಹೂವನು ಕಳ್ಳಿಯ ಹೂವೆನೆ, ಕಂಪೇನು ಕಡಿಮೆಯಾಗುವುದೇ. ಮೊಲ್ಲೆಯ ಹೂವನು ಕಳ್ಳಿಯ ಹೂವೆನೆ, ಕಂಪೇನು ಕಡಿಮೆಯಾಗುವುದೇ, ಕಂಪೇನು
ಕಡಿಮೆಯಾಗುವುದೇ ಕಂಪೇನು ಕಡಿಮೆಯಾಗುವುದೇ ಕಂಪೇನು ಕಡಿಮೆಯಾಗುವುದೇ ಮೊಲ್ಲೆಗೆ ಕಂಪೇನು ಕಡಿಮೆಯಾಗುವುದೇ ಮೊಲ್ಲೆಗೆ ಕಂಪೇನು ಕಡಿಮೆಯಾಗುವುದೇ ನಮ್ಮ ಕೆದಿಲಾಯರ ಕಂಠದಲ್ಲಿ ಎಷ್ಟು ಕಾಕು ಚಮತ್ಕಾರ ತುಂಬಿದೆ ಅಂತಂದರೆ ಎಲ್ಲ ಭಾವನೆಗಳು ಲೀಲಾಜಾಲವಾಗಿ ಬಂದುಬಿಡುತ್ತೆ. ಅದು ಶ್ರುತಿಲಯಬದ್ಧವಾಗಿ ಬರುತ್ತದೆ. ನಾವು ಮಾತಿನಲ್ಲೇ ಎಷ್ಟು ಸೊಗಸಾಗಿ ತಿರಸ್ಕಾರವನ್ನು ಪುರಸ್ಕಾರವನ್ನು ತೋರಿಸೋಕ್ಕಾಗೋಲ್ಲ. ಆ ಕಸಕಡ್ಡಿನಂತೂ ಕಸ ಕಡ್ಡಿನೇ ಮಾಡಿಬಿಟ್ರು. ನಾಳೆ ಮತ್ತೆ ಇದೇ ವೇದಿಕೆಯಲ್ಲಿ ಸೇರೋಣ. ಇದೇ ಹೊತ್ತಿಗೆ ನಮಸ್ಕಾರ.